we'll start with this sentence. So who will read the sentence? Anyone can read. So ಶಬ್ದಕೋಶವು ಹೇಗೆ ಸಾಹಿತ್ಯವಾಗದು ಹಾಗೆಯೇ ಪದ್ಯಾಂಶಗಳು ವಿಜ್ಞಾನವಾಗಲಾರದು. ಇದು ಮಾರ್ಟಿನ್ ಎಚ್ ಫಿಶರ್ ಅವರು ಹೇಳಿದ್ದಾರೆ. ಸೊ ವಾಟ್ ಇದು ಇಂಗ್ಲಿಷ್ ಅಲ್ಲಿ ಫ್ಯಾಕ್ಟ್ಸ್ ಆರ್ ನಾಟ್ ಸೈನ್ಸ್ ಆಸ್ ಡಿಕ್ಷನರಿ ಈಸ್ ನಾಟ್ ಲಿಟ್ರೇಚರ್. ಸೊ ಇನ್ ದ ಡಿಕ್ಷನರಿ we will have lot of words. Dictionary will have lot of words. So that words, if you combine, it will not become literature. It will not become a language. Languages, you combine the words to get literature. To combine to get to convey your meaning, convey your thoughts. So just like that, science is study. Science, we are trying to understand the world. We are trying to understand the physical world. So we are trying to understand what is called as the sorry, explain in Kannada. I'll explain in Kannada. So in science, ವಿಜ್ಞಾನದಲ್ಲಿ we are trying ನಾವು ಈ ಭೌತಿಕ ಪ್ರಪಂಚದ ಬಗ್ಗೆ ನಾವು ಅರ್ಥ ಮಾಡಕ್ ನೋಡ್ತಾ ಇದ್ದೀವಿ. ಸೊ ಭೌತಿಕ ಪ್ರಪಂಚವನ್ನ ನಾವು ಅರ್ಥ ಮಾಡಿ ಆಮೇಲೆ ಅದರಿಂದ ನಾವು ಈ ಜ್ಞಾನವನ್ನು ಪಡೆದು ಆ ಜ್ಞಾನವನ್ನು ಉಪಯೋಗ ಮಾಡಕ್ಕೆ ನಾವು ನೋಡ್ತಾ ಇದ್ದೀವಿ. ಸೊ ಆಗ ನಾವು ಜ್ಞಾನವನ್ನು ಪಡೆಯಲು ನಾವು ಅದನ್ನ ನಾವು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡ್ತೀವಿ. ಸಿಸ್ಟಮ್ಯಾಟಿಕ್ ಆಗಿ ನಾವು ಸಂಶೋಧನೆ ಮಾಡಿದಾಗ ನಮ್ಗೆ ಇದು ತಥ್ಯಾಂಶಗಳು ಗೊತ್ತಾಗುತ್ತೆ. ತಥ್ಯಾಂಶಗಳು ಒಂದೊಂದ್ಸತಿ ಒಂದೊಂದು ತಥ್ಯಾಂಶಗಳು ನಮ್ಗೆ ಅರ್ಥ ಆಗತ್ತೆ. ಒಂದು ಉದಾಹರಣೆಗೆ ನಾವು ಡಾಲ್ಟನ್ ಅವ್ರು ಏನ್ ಹೇಳಿದ್ರು? ಡಾಲ್ಟನ್ ಅವ್ರು ಹೇಳಿದ್ರು ಪರಮಾಣುನೇ ತುಂಬಾ ಚಿಕ್ಕದು ಅಂತ. ಪರಮಾಣುಕ್ಕಿಂತ ಚಿಕ್ಕದಿಲ್ಲ ಅಂತ ಹೇಳಿದ್ರು. ಸೊ ಮ್ಯಾಟರ್ ಅಲ್ಲಿ ದಿ ಆಟಮ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಅಂಡ್ ಇದು ಪರಮಾಣುನ ಅದಕ್ಕಿಂತ ಚಿಕ್ಕದಿಲ್ಲ ಅಂತ ಹೇಳಿದ್ರು. ಆಗ ಆ ಟೈಮ್ಗೆ ಅದು ಒಂದು ಫ್ಯಾಕ್ಟ್ ಆಗಿತ್ತು, ತಥ್ಯಾಂಶ ಆಗಿತ್ತು ಆ ಟೈಮಲ್ಲಿ. ಆಮೇಲೆ ಏನಾಯ್ತು, ಸ್ವಲ್ಪ ಇನ್ನೂ ರಿಸರ್ಚ್ ಮಾಡಿದಾಗ, ಎಲ್ಲಾರು ಸಂಶೋಧನೆ ಮಾಡಿದಾಗ ಗೊತ್ತಾಯ್ತು ಪರಮಾಣುದಲ್ಲಿ ಪ್ರೋಟಾನ್ ಇದೆ, ಪರಮಾಣುದಲ್ಲಿ ಎಲೆಕ್ಟ್ರಾನ್ ಇದೆ, ಪರಮಾಣುದಲ್ಲಿ ನ್ಯೂಕ್ಲಿಯಸ್ ಅಲ್ಲಿ ನ್ಯೂಟ್ರಾನ್ ಇದೆ ಮತ್ತೆ ಪ್ರೋಟಾನ್ ಇದೆ ಅಂತ ಗೊತ್ತಾಯ್ತು. ಸೊ ಆತರ ಇದು ಸಂಶೋಧನೆ ಆಗ್ತಾ ಇರುವಾಗ, ಈ ಸ್ಟಡಿ ಆಗ್ತಾ ಇರುವಾಗ ಇದು ಮೋರ್ ಅಂಡ್ ಮೋರ್ ಫ್ಯಾಕ್ಟ್ಸ್, ಸೊ ಮೋರ್ ಅಂಡ್ ಮೋರ್ ತಥ್ಯಾಂಶಗಳು ಬರ್ತಾ ಇರುತ್ತೆ. ಅದು ಚೇಂಜ್ ಆಗ್ತಾ ಇರುತ್ತೆ. ಟೈಮ್ ಹೇಗೆ ಟೈಮ್ ಚೇಂಜ್ ಆಗುತ್ತೆ ಅದೇ ತರ ತಥ್ಯಾಂಶ ಚೇಂಜ್ ಆಗುತ್ತೆ. ಒಂದೊಂದ್ಸತಿ ಚೇಂಜು ಆಗಲ್ಲ. ಫಾರ್ ಎಕ್ಸಾಂಪಲ್ ಗ್ರಾವಿಟಿ ನಾವು ಹೇಳ್ತೀವಲ್ಲ, ನಾವು ಇದು ಭೂಮಿ ಸೂರ್ಯನ್ ಸುತ್ತ ಇದೆ ಅಂತ. ಸೊ ಅದು ಆ ಫ್ಯಾಕ್ಟ್ ಅದು ಹಂಗೆ ಇದೆ. ಒಂದೊಂದು ಫ್ಯಾಕ್ಟ್ ಅದು ಚೇಂಜ್ ಆಗುತ್ತೆ ಆ ತರ. ಸೊ ಏನ್ ಹೇಳಕ್ ಹೋಗ್ತಾರೆ, ಏನ್ ಹೇಳ್ತಾ ಇದ್ದಾರೆ ಮಾರ್ಟಿನ್ ಎಚ್ ಫಿಶರ್ ಅಂದ್ರೆ, ಈ ಸೈನ್ಸ್ ಬಂದು ಒಂದು ದೊಡ್ಡ ಸಾಗರ. ಸೊ ಸಾಗರ ನಾವು ಕಲಿತಾ ಇದ್ದೀರಿ, ಅದನ್ನ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ. ಇದು ಭೌತಿಕ ಪ್ರಪಂಚದ ಬಗ್ಗೆ ನಾವು ಅರ್ಥ ಮಾಡಕ್ ನೋಡ್ತಾ ಇದ್ದೀವಿ. ಅದು ನಡೀತಾ ಇದೆ. ಅದು ಇನ್ನೂ ನಾವು ಕಾಲಕ್ರಮೇಣ ಇನ್ನೂ ನಮ್ಗೆ ಫ್ಯಾಕ್ಟ್ಸ್ ನಮ್ಗೆ ಗೊತ್ತಾಗತ್ತೆ. ಓಕೆ, ಸೊ ಅದು ಅದೇ ಅವರು ಹೇಳಕ್ ನೋಡ್ತಾ ಇದ್ದಾರೆ. ಸೊ ಇದು ದೊಡ್ಡ ಸಾಗರ ಅಂತ. ಸೊ ಅದರಿಂದ ನಾವು ಈಗ ಈ ಫಸ್ಟ್ ಅಧ್ಯಾಯನ ನಾವು ನೋಡೋಣ. ಸೊ ಈ ಫಸ್ಟ್ ಅಧ್ಯಾಯನ ಬಂದು ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು. ಸೊ ಈ ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು ಅಂತ. ಸೊ ಇದರಲ್ಲಿ ಏನ್ ನಾವು ಕಲಿತೀವಿ, ಈ ಅಧ್ಯಾಯದಲ್ಲಿ ನಾವು ಏನ್ ಕಲಿತೀವಿ? ಸೊ ಫಸ್ಟ್ ನಾವು ರಾಸಾಯನಿಕ ಕ್ರಿಯೆಗಳ ಬಗ್ಗೆ ನಾವು ಕಲಿತೀವಿ. ಸೊ ರಾಸಾಯನಿಕ ಕ್ರಿಯೆಗಳು ಅಂದ್ರೆ ಯಾವಾಗ ರಾಸಾಯನಿಕ ಬದಲಾವಣೆ ಆಗತ್ತೆ, ರಾಸಾಯನಿಕ ಬದಲಾವಣೆ ಆದಾಗ ಅದಕ್ಕೆ ನಾವು ರಾಸಾಯನಿಕ ಕ್ರಿಯಾ ಅಂತ ನಾವು ಹೇಳ್ತೀವಿ. ಸೊ ಆ ಬದಲಾವಣೆ ಬಂದು ಕ್ರಿಯಾ ಆದಾಗ ಕ್ರಿಯಾನ ನಾವು ಹೇಗೆ ಸಿಂಪಲ್, ಆಮೇಲೆ ಅದನ್ನ ಹೇಗೆ ನಾವು ಸುಲಭವಾಗಿ ನಾವು ಅದನ್ನ ಹೇಗೆ ನಾವು ಹೇಳುದು ಅಂದ್ರೆ, ಈ ಸಮೀಕರಣದಲ್ಲಿ ನಾವು ಸಮೀಕರಣದಿಂದ ನಾವು ಅದನ್ನ ಸಿಂಪಲ್ ಆಗಿ ನಾವು ಅದನ್ನ ಹೇಳ್ತೀವಿ. ರಾಸಾಯನಿಕ ಕ್ರಿಯಾನ ನಾವು ಸಮೀಕರಣ ಮೂಲಕ ನಾವು ಅದ್ರ ಬಗ್ಗೆ ಅದನ್ನ ನಾವು ಹೇಳ್ತೀವಿ. ಒಂದು ಕ್ರಿಯಾನ ನಾವು ಇದನ್ನ ಸಿಂಬಾಲಿಕ್ ಅಂದ್ರೆ ಸಂಕೇತಿಕವಾಗಿ ನಾವು ಅದನ್ನ ಬರ್ದಾಗ ಅದು ಸಮೀಕರಣ ಆಗುತ್ತೆ.
ಸೊ ಇದೆರಡು ಬಗ್ಗೆ ನಾವು ಕಲಿತಾ ಇದ್ದೀವಿ. ಒಂದು ಬೇರೆ ಬೇರೆ ಕ್ರಿಯೆಗಳ ಬಗ್ಗೆ ನಾವು ಕಲಿತಾ ಇದ್ದೀವಿ. ಇನ್ನೊಂದು ನಾವೇನ್ ಕಲಿತಾ ಇದ್ದೀವಿ ಅಂದ್ರೆ ಅದನ್ನ ಹೇಗೆ ನಾವು ಸಿಂಪಲ್ ಆಗಿ ಬರಿಬಹುದು, ಹೇಗೆ ನಾವು ಅದನ್ನ ಸಾಂಕೇತಿಕವಾಗಿ ಬರಿಬಹುದು, ಸರಳವಾಗಿ ನಾವು ಹೇಗೆ ಬರಿಬಹುದು ಅಂತಾನು ಎರಡು ನಾವು ಕಲಿತೀವಿ ಈ ಅಧ್ಯಾಯದಲ್ಲಿ. ಇಂಗ್ಲಿಷ್ ಅಲ್ಲಿ ಹೇಳಿದ್ರಾದ್ರೆ we will learn about chemical reactions and equations. Chemical reactions andre whenever there is a chemical change, we say that a chemical reaction has taken place. And this chemical reaction, we have different types of chemical reactions. Now we represent them symbolically. We write them in a simple, concise manner by writing an equation. So equation, chemical equation is what is called as a symbolic representation of a chemical reaction. And chemical reaction is a chemical change. ಈಗ ನಮ್ಮ ಲೈಕ್ ಲಾಸ್ಟ್ ಕ್ಲಾಸ್ ಅಲ್ಲಿ ಅದೇ ಹಿಂದಿನ 9th ಸ್ಟ್ಯಾಂಡರ್ಡ್ ಪೋರ್ಷನ್ಸ್ ಅಲ್ಲಿ ನಿಮ್ಗೆ ಭೌತಿಕ ಬದಲಾವಣೆ ಇತ್ತು ಮತ್ತು ರಾಸಾಯನಿಕ ಬದಲಾವಣೆ ಇತ್ತು. ನಾವು ಭೌತಿಕ ಬದಲಾವಣೆಯಲ್ಲಿ ಏನಂದ್ರೆ ಒಂದು ಸಿಂಪಲ್ ಉದಾಹರಣೆ ಅಂದ್ರೆ ನೀರಿನ ನಾವು ಕಾಸಿದಾಗ ಅದು ಇದಾಗತ್ತೆ, ಆವಿ ಆಗತ್ತೆ. ಆವಿನ ನಾವು ಅದನ್ನ ತಂಪು ಮಾಡಿದ್ರೆ ಅದು ತಿರ್ಗಾ ನೀರಾಗತ್ತೆ. ತಿರ್ಗಾ ನೀರಿನ ನಾವು ಅದನ್ನ ತಾಪ ತುಂಬಾ ಕಡಿಮೆ ಮಾಡಿದ್ರೆ ಅದು ಐಸ್ ಗಡ್ಡೆ ಆಗತ್ತೆ. ಐಸ್ ಗಡ್ಡೆ ಇದು ಭೌತ ಬದಲಾವಣೆ. ಅದು ಭೌತ ಬದಲಾವಣೆ, ಅದು ಭೌತ ಬದಲಾವಣೆ ಇದೆ. ಆಮೇಲೆ ಇನ್ನೊಂದು ಬದಲಾವಣೆನೂ ನಾವು ಕಲ್ತ್ವಿ, ರಾಸಾಯನಿಕ ಬದಲಾವಣೆ ಕಲ್ತ್ವಿ. ಏನಾದ್ರೂ ಉದಾಹರಣೆ ಕೊಡಕ್ಕಾಗುತ್ತಾ? ಹಾಲು ತುಕ್ಕುಡಿಯೋದು, ಆಹಾರ ಬೇಯಿಸುವುದು, ಮರವನ್ನು ಕಡಿಯುವುದು. ಓಕೆ, ಯಾರಿಗೋ ಡೌಟ್ ಇತ್ತಲ್ಲ, ಏನದು? ಹಾ ಮ್ಯಾಮ್, ನನಗೆ ಮ್ಯಾಮ್. ಏನ್ ಡೌಟ್ ಮ್ಯಾಮ್? ಭೌತಿಕ ಬದಲಾವಣೆ ಅಂದ್ರೆ ಯಾವ್ದಾದ್ರು ಹೊಸ ವಸ್ತು ಬರುದಿಲ್ಲ. ನಾವು ಅಲ್ಲಿ ಯಾವ್ದಾದ್ರು ಒಂದು ಕ್ರಿಯೆ ನಡೆದಾಗ ಯಾವುದೇ ರೀತಿಯ ಹೊಸ ವಸ್ತುಗಳು ದೊರೆಯದೇ ಇದ್ದಾಗ ಅದನ್ನ ಭೌತಿಕ ಕ್ರಿಯೆ ಎಂದು, ಹಾಗೆಯೇ ರಾಸಾಯನಿಕ ಕ್ರಿಯೆ ಅಂದಾಗ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ನಮ್ಗೆ ಪುನಃ ಬೇರೆ ವಸ್ತುಗಳು ದೊರೆತಾವಲ್ಲ, ಅದನ್ನ ರಾಸಾಯನಿಕ ಕ್ರಿಯೆ ಅಂತ ಕರಿಬೋದ್ರಿ ಮ್ಯಾಮ್? ಕರೆಕ್ಟ್, ವೆರಿ ಗುಡ್. ಸೊ ಭೌತಿಕದಲ್ಲಿ ಹೊಸ ವಸ್ತು ಬರಲ್ಲ, ರಾಸಾಯನಿಕ ಕ್ರಿಯೆಯಲ್ಲಿ ಹೊಸ ಭೌತ ಬದಲಾವಣೆ ಒಳಗ ಸಮೀಕರಣಗಳನ್ನ ಬರೀಲಿ ಮ್ಯಾಮ್. ಸಮೀಕರಣ ಅಂದ್ರೆ ಅದನ್ನು ಅದರಲ್ಲಿ ಸಮೀಕರಣದಲ್ಲಿ ಈಕ್ವೇಶನ್ ಅಲ್ಲಿ ನಾವು ಬರೆಯಕ್ಕೆ ಬರಿಬಹುದು. ಅಂದ್ರೆ ಈಗ ನಾವು ಈ ಸಮೀಕರಣ ಬರೆಯೋದು. ಮ್ಯಾಮ್, ನಂಗೊಂದು ಡೌಟ್ ಇದೆ. ಓಕೆ, ವಾಟ್ ಇಸ್ ದ ಮೀನಿಂಗ್, ಪರ್ಟಿಕ್ಯುಲರ್ ಮೀನಿಂಗ್ ಆಫ್ ಈಕ್ವೇಶನ್? ಓಕೆ, now let me clear the other students doubt. ಸೊ ಅವ್ರು the doubt was, can we ಈ ಸಮೀಕರಣದಿಂದ ನಾವು ಭೌತಿಕ ಬದಲಾವಣೆ ಬಗ್ಗೆ ಬರಿಬೋದಾ ಅಂತಲ್ಲ, ಭೌತಿಕ ಬದಲಾವಣೆ ಸಮೀಕರಣದಲ್ಲಿ ಬರಿಬೋದಾ ಅಂತನಾ ಡೌಟ್? ಯಾರಿಗೋ ಒಂದು ಡೌಟ್ ಇತ್ತಲ್ಲ. ಮ್ಯಾಮ್, ನಂಗೊಂದು ಡೌಟ್ ಇದೆ, ಕೇಳ್ಬೋದಾ? ಒಂದೊಂದಾಗಿ ಒಬ್ರೊಬ್ರು. ಫಸ್ಟ್ ಓಕೆ, ಸೊ ಫಸ್ಟ್ ಡೌಟ್ ಬಂದು, ಈಗ ನಾವು ಸಮೀಕರಣದಿಂದ ನಾವು ಫಿಸಿಕಲ್ ಚೇಂಜ್ ನಾವು ಹೇಳಕ್ ಆಗಲ್ಲ. ಆತರ ಫಿಸಿಕಲ್ ಚೇಂಜ್ಗೆ ನಾವು ಈಕ್ವೇಶನ್ ಬರೆಯೋದು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಬರೀ ಅದು ಒಂದು ಹೋಗ್ಬಿಟ್ಟು ತಿರ್ಗಾ ಈಗ ಫಾರ್ ಎಕ್ಸಾಂಪಲ್ ನೀರಾಗಿ ಆವಿಯಾಗಿ ತಿರ್ಗಾ ಅದು ನೀರಾಗತ್ತೆ. ಅದಕ್ಕೆ ಈಕ್ವೇಶನ್ಸ್ ಅವ್ರ ಸಮೀಕರಣ ಬೇಕಾಗಿಲ್ಲ. ನಾವು ಅದನ್ನ ಸಿಂಪಲ್ ಆಗಿ ಬಾಕ್ಸ್ ತರ ನಾವು ಬರಿಬಹುದು, ಒಂದು ಇದು ಆರೋ ಹಾಕಿ ಬರಿಬಹುದು. ಓಕೆ, ಅದು. ಆಮೇಲೆ ನೆಕ್ಸ್ಟ್ ಡೌಟ್ ಏನು? ಇನ್ನೊಂದು ಡೌಟ್ ಮ್ಯಾಮ್, ಭೌತಿಕ ಬದಲಾವಣೆಯಲ್ಲಿ ಸಮೀಕರಣ ಬರಿಬಹುದು ಅಂತ ಕೇಳಿದ್ರೆ, ಆದ್ರೆ ಬರಿಬಾರ್ದು ಮ್ಯಾಮ್. ಯಾಕಂದ್ರೆ ಅದು ಹೊಸ ಉತ್ಪಾದನೆಯಲ್ಲಿ ಯಾವುದೇ ರೀತಿಯ ಹೊಸ ಉತ್ಪಾದನೆ ಆಗೋದಿಲ್ಲ, ಹೊಸ ವಸ್ತು ಬರೋದಿಲ್ಲ. ರಾಸಾಯನಿಕದಲ್ಲಿ ಮಾತ್ರ ಹೊಸ ವಸ್ತು ಬರುತ್ತೆ. ಭೌತ ಬದಲಾವಣೆಯಲ್ಲಿ ಯಾವುದೇ ರೀತಿ ಹೊಸ ವಸ್ತು ಬರೋದಿಲ್ಲ. ಆದ್ರಿಂದ ನಮಗೆ ಆ ಸಮೀಕರಣ ಬರೆಯಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ ಮ್ಯಾಮ್? ಸಾಧ್ಯ ಆಗಲ್ಲ. ವೆರಿ ಗುಡ್, ಅದೇ ವೆರಿ ಗುಡ್ ಪಾಯಿಂಟ್. ಅದು ಸಾಧ್ಯ ಆಗಲ್ಲ, ಬಟ್ ನಾವು ತಿರ್ಗಾನು ಬರಿಬಹುದು. ನಾವ್ ಒಂದ್ ಬಾಕ್ಸ್ ತರ ಬರೆದ್ಬಿಟ್ಟು ತೋರಿಸ್ಬೋದು. ಫಸ್ಟ್ ಎರೋ ಮಾರ್ಕ್ ಹಾಕಿ ಬರುತ್ತೆ, ನಡೆಯುತ್ತೆ ಮ್ಯಾಮ್. ಅದನ್ನ ಚಕ್ರ ರೂಪದಲ್ಲಿ ಬರುತ್ತೆ, ಆದ್ರೆ ಯಾವುದೇ ರೀತಿ ಅಂತ ಸಮೀಕರಣ ಬರೆಯಕ್ ಸಾಧ್ಯ ಇಲ್ಲ. ವೆರಿ ಗುಡ್, ಹೌದು, ಎಕ್ಸಲೆಂಟ್. ಅದಾಯ್ತು. ಇನ್ನೊಂದು ಡೌಟ್ ಯಾರಿಗೋ ಇತ್ತಲ್ಲ, ಈಕ್ವೇಶನ್ ಅಂದ್ರೆ ಏನು ಅಂತಲ್ಲ. ಈಕ್ವೇಶನ್ ಅಂದ್ರೆ
ನಾನು ಓಕೆ ಅದನ್ನ ಈಗ ಕಂಪ್ಲೀಟ್ ಹೇಳ್ತೀನಿ. ಮ್ಯಾಮ್ ನನಗೆ ಒಂದು ಡೌಟ್ ಇದೆ. ಇಲ್ಲ, ನಾನು ಒಬ್ಬರಿಗೆ ಡೌಟ್ ಆದ್ಮೇಲೆ ಇನ್ನೊಬ್ಬರಿಗೆ ಡೌಟ್. ಓಕೆ, ಸೊ ಒನ್ ಡೌಟ್ ನಾವು ಈಗ ಕೇಳೋಣ. ಈಗ ಸಮೀಕರಣ ಅಂದ್ರೆ ಈಕ್ವೇಶನ್ ಅಂದ್ರೆ ಏನಂದ್ರೆ ನಾವು ಇದನ್ನ ಈಗ ನಾವು ಕಲ್ತಿದೀವಲ್ಲ, ಧಾತು ಮತ್ತೆ ಸಂಯುಕ್ತಗಳು ಕಲ್ತಿದೀವಲ್ಲ ಹಿಂದಿನ ಇದರಲ್ಲಿ 9th ಇದರಲ್ಲಿ ಬುಕ್ ಅಲ್ಲಿ. ಈ ಧಾತು ಅಂದ್ರೆ ನಾವು ಧಾತುಗೆ ನಾವು ಸಂಕೇತ ಯೂಸ್ ಮಾಡ್ತೀವಿ, ಆಮೇಲೆ ಸಂಯುಕ್ತಕ್ಕೆ ನಾವು ಸೂತ್ರಗಳು ಯೂಸ್ ಮಾಡ್ತೀವಿ. ಸೂತ್ರ ಅಂದ್ರೆ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಈ ಕೆಮಿಕಲ್ ರಿಯಾಕ್ಷನ್, ಇದು ರಾಸಾಯನಿಕ ಬದಲಾವಣೆಯಲ್ಲಿ ನಾವು ಈಗ ಇದು ಸೂತ್ರ ಅಲ್ಲ, ಸೂತ್ರ ಮತ್ತು ಸಂಕೇತನ ಬರ್ದು ನಾವು ಆ ಕೆಮಿಕಲ್ ರಿಯಾಕ್ಷನ್ ಅನ್ನ ತೋರಿಸ್ತೀವಿ. ಒಂದು ಆರೋ ಮಾರ್ಕ್ ಹಾಕ್ಬಿಟ್ಟು ಬರೀ ಸೂತ್ರಗಳನ್ನು ಹಾಕಿ ಆಮೇಲೆ ಒಂದೊಂದ್ಸತಿ ಸಂಕೇತಗಳನ್ನು ಹಾಕಿ ನಾವು ಈ ಕೆಮಿಕಲ್ ರಿಯಾಕ್ಷನ್ ಅನ್ನು ತೋರಿಸ್ತೀವಿ. ನಾವು ಬೇರೆ ಏನು ಬರೆಯಲ್ಲ, ಬರೀ ಫಾರ್ಮುಲಾ, ಬರೀ ಸೂತ್ರ ಇರುತ್ತೆ. ಅದನ್ನ ನಾವು ಈಕ್ವೇಶನ್ ಅಂತ ಹೇಳ್ತೀವಿ, ಆರ್ ಸಮೀಕರಣ ಅಂತ ನಾವು. ಅಷ್ಟು ಮೇನ್ ಪಾಯಿಂಟ್ಸ್ ಬಿಡ್ರಿ ಮ್ಯಾಮ್. ಓಕೆ, ಆಮೇಲೆ ಇನ್ನೊಬ್ಬರಿಗೆ ಏನೋ ಡೌಟ್ ಇತ್ತಲ್ಲ, ಇನ್ನೊಂದು ಸ್ಟೂಡೆಂಟ್ಗೆ ಡೌಟ್ ಇತ್ತದೇನದು ಯಾರೋ ಕೇಳಿದ್ರಲ್ಲ, ಡೌಟ್ ಇದೆಯಾ? ಈಗ ಆಯ್ತು, ಎಲ್ಲಾರ್ಗು ಕ್ಲಿಯರ್ ಆಯ್ತಾ? ಓಕೆ, ಸೊ ನಾವು ಇದೆರಡು ನಾವು ಈ ಚಾಪ್ಟರ್ ಅಲ್ಲಿ, ಈ ಅಧ್ಯಾಯದಲ್ಲಿ ಇದೆರಡು ಬಗ್ಗೆ ನಾವು ಕಲಿತೀವಿ. ಸೊ ಇದು ನಾವು ಏನ್ ಕಲಿತೀವಿ. ಸೊ ಈಗ ನಾವು ಶುರು ಮಾಡೋಣ. ಸೊ ಫಸ್ಟ್ ನಾವು ನೋಡೋಣ. ಸೊ ಇದು ಫಸ್ಟ್ ಸ್ಲೈಡ್ ಅಲ್ಲಿ ಈಗ ನಾನು ಭೂಮಿಕಾ ಇದು ಓದ್ತೀಯಮ್ಮ ಇದನ್ನ ಸ್ಲೈಡ್ ನ? ದೈನಂದಿನ ಜೀವನದ ಪ್ಲೀಸ್ ಕಂಟಿನ್ಯೂ ಮೇಡಮ್. ದೈನಂದಿನ ಜೀವನದ ಕೆಳಗಿನ ಸಂದರ್ಭಗಳನ್ನು ಪರಿಗಣಿಸಿ ಮತ್ತು ಈ ಸಂದರ್ಭಗಳಲ್ಲಿ ಏನಾಗುತ್ತದೆ ಎಂದು ಆಲೋಚಿಸಿ. ಬೇಸಿಗೆಯಲ್ಲಿ ಹಾಲನ್ನು ಕೊಠಡಿಯ ತಾಪದಲ್ಲಿ ಇರಿಸಿದಾಗ, ಕಬ್ಬಿಣದ ಕಾವಲಿ ಅಥವಾ ಬಾನಲೆ ಅಥವಾ ಮೊಳೆಯನ್ನು ತೇವಾಂಶಯುಕ್ತ ವಾತಾವರಣದಲ್ಲಿ ತೆರೆದಿಟ್ಟಾಗ, ದ್ರಾಕ್ಷಿ ಹುದುಗುವಿಕೆ ಒಳಪಟ್ಟಾಗ, ಆಹಾರವನ್ನು ಬೇಯಿಸಿದಾಗ, ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾದಾಗ, ನಾವು ಉಸಿರಾಡಿದಾಗ. ಈ ಮೇಲಿನ ಎಲ್ಲ ಸನ್ನಿವೇಶಗಳಲ್ಲಿ ಪ್ರಾರಂಭದಲ್ಲಿದ್ದ ವಸ್ತುವಿನ ಸ್ವಭಾವ ಮತ್ತು ಗುರುತು ಸ್ವಲ್ಪ ಬದಲಾಗಿದೆ. ಈಗಾಗಲೇ ನಾವು ಹಿಂದಿನ ತರಗತಿಗಳಲ್ಲಿ ದ್ರವ್ಯದ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳ ಕುರಿತು ಕಲಿತಿದ್ದೇವೆ. ಯಾವಾಗ ರಾಸಾಯನಿಕ ಬದಲಾವಣೆ ಉಂಟಾಗುತ್ತದೆಯೋ ಆಗ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಹೇಳಬಹುದು. ವೆರಿ ಗುಡ್. ಸೊ ಇದರಿಂದ ಏನ್ ಅರ್ಥ ಆಯ್ತಮ್ಮ? ಫಸ್ಟ್ ಓಕೆ, ನಾವು ಒಂದೊಂದಾಗಿ ತಗೊಳ್ಳೋಣ. ಸೊ ಈ ಬೇಸಿಗೆಯಲ್ಲಿ ಹಾಲನ್ನು ಕೊಠಡಿಯ ತಾಪದಲ್ಲಿ ಇರಿಸಿದಾಗ ಏನಾಗತ್ತೆ? ಹಾಲು ನಾವು ಹೇಳ್ತೀವಿ ಅದು ಹಾಲು ಒಡೆದೋಗತ್ತೆ ಅಂತ ಹೇಳ್ತೀವಿ. ಒಂದೊಂದ್ಸತಿ ಹೇಳ್ತೀವಿ ಹಾಲು ಕೆಟ್ಟೋಗಿದೆ ಅಂತಾನು ಹೇಳ್ತೀವಿ ಅಲ್ವಾ? ಹೇಳ್ತೀವಿ ಈಗ ಹಾಲು ನಾವು ಯೂಸ್ ಮಾಡಕ್ ಆಗಲ್ಲ. ಯಾಕೆ ಅದು ಒಡೆದೋಗತ್ತೆ ಮ್ಯಾಮ್? ಅಲ್ಲಿ ಹಾಲು ಮೊಸರಾಗ ಬ್ಯಾಸಿಲಸ್ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಅದು ಮೊಸರಾಗಕ್ಕೆ ಕಾರಣ ಆಗುತ್ತೆ. ಅದರಿಂದ ಕೊಠಡಿ ತಾಪದಲ್ಲಿ ಅದು ಮೊಸರಾಗಕ್ಕೆ ಕಾರಣ ಆಗುತ್ತೆ ಮ್ಯಾಮ್. ಅದು ವೆರಿ ಗುಡ್ ಪಾಯಿಂಟ್. ನನ್ನದೊಂದು ಡೌಟ್ ಮ್ಯಾಮ್. ಓಕೆ, ಅದೇನು ಡೌಟ್? ಓಕೆ, ಡೌಟ್ ಏನು? ಈಗ ಬೇಸಿಗೆ ಕಾಲದಲ್ಲಿ ಹಾಲನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದರ ಕೆಳಗೆ ಒಂದು ಬಟ್ಟಲದಲ್ಲಿ ನೀರು ಹಾಕಿ ಇಡ್ತಾರೆ ಮ್ಯಾಮ್. ಅದರಿಂದ ಹಾಲು ಒಡೆಯೋದಿಲ್ಲ, ಏಕೆ ಮ್ಯಾಮ್? ಅದೇ ಓಕೆ. ಸೊ ನಾವು ಇದನ್ನ ಯಾಕೆ ಹೊಡೆಯಲ್ಲ ಅಂತ ನೋಡ್ತೀವಿ. ಈಗ ಏನಾಗತ್ತೆ ಅಂದ್ರೆ ಎರಡು ತರ ಚೇಂಜಸ್ ಇದೆ. ಒಂದೊಂದ್ಸತಿ ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ಹಾಲನ್ನು ಹಾಗೆ ಇಟ್ರೆ ಆ ತಾಪದಲ್ಲಿ ನಮ್ಮ ಏರಲ್ಲಿ, ಗಾಳಿಯಲ್ಲಿ ತುಂಬಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆ, ಬ್ಯಾಕ್ಟೀರಿಯಾ ಇದೆ. ಸೊ ನಮ್ಗೆ ಕಾಣಿಸಲ್ಲ. ಸೊ ಅದು ಬಂದು ಈ ಹಾಲಲ್ಲಿ ನಮ್ಗೆ ಗೊತ್ತು ಅದರಲ್ಲಿ ಇದು ಕೊಬ್ಬಿನ ಅಂಶ ಇದೆ, ಆಮೇಲೆ ಅದರಲ್ಲಿ ಇದು ಲ್ಯಾಕ್ಟೋಸ್ ಅಂತ ಒಂದಿದೆ, ಆಮೇಲೆ ಅದರಲ್ಲಿ ಪ್ರೋಟೀನ್ ಇದೆ. ಸೊ ಈ ಬ್ಯಾಕ್ಟೀರಿಯಾ ಬಂದು ಅದರಲ್ಲಿ ಬೆಳೆಯುತ್ತೆ. ಅದು ಆಹಾರ ಆಗಿ ಅದು ಬೆಳೆದಾಗ ಅದು ಮಲ್ಟಿಪ್ಲೈ ಆಗುತ್ತೆ. ಅದು ಜಾಸ್ತಿ ಆದಾಗ ಆಗ ಅದು ಸ್ವಲ್ಪ ಕೆಮಿಕಲ್ಸ್ ಬಿಡುತ್ತೆ, ಲೈಕ್ ಆಸಿಡ್ಗಳು ಮತ್ತೆ ಸ್ವಲ್ಪ ಗ್ಯಾಸಸ್ ಎಲ್ಲ ಬಿಡುತ್ತೆ. ಸೊ ಅದ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಗೊತ್ತು ಹಾಲು ಬಂದು ಒಂದು ಕಲೀಲ, ಹಾಲು ಬಂದು ಒಂದು ಕೊಲಾಯ್ಡ್. ಸೊ ಕೊಲಾಯ್ಡ್ ನಾವು ಕಲ್ತಿದೀವಿ, ಅದು ಸ್ಟೇಬಲ್ ಆಗಿರುತ್ತೆ ಅಂತ. ಬಟ್ ಇದೆಲ್ಲ ಬಂದಾಗ, ಈ ಕೆಮಿಕಲ್ಸ್ ಎಲ್ಲ ರಿಲೀಸ್ ಆದಾಗ, ಗ್ಯಾಸ್ ಎಲ್ಲ ರಿಲೀಸ್ ಆಗ ಅದು ಒಡೆದೋಗುತ್ತೆ, ಆ ಸ್ಟೆಬಿಲಿಟಿ ಹೋಗ್ಬಿಡುತ್ತೆ.
ಸೊ ಆ ಸ್ಟೆಬಿಲಿಟಿ ಹೊಡೆದಾಗ ನಾವು ನಮ್ಗೆ ಏನ್ ಕಾಣಿಸುತ್ತೆ ಅಂದ್ರೆ ಒಡೆದೋದಂಗ್ ಕಾಣಿಸುತ್ತೆ, ಅದೊಂದು. ಆಮೇಲೆ ಆ ತಾಪದಲ್ಲಿ ಒಂದ್ ನಿಮಿಷ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಇದೇ ತರ ನಾವು ಏನ್ ಮಾಡ್ತೀವಿ, ಸ್ವಲ್ಪ ಬೆಚ್ಚ ಹಾಲಲ್ಲಿ ನಾವು ಸ್ವಲ್ಪ ಮೊಸರು ಹಾಕ್ತಿವಿ. ಮೊಸರು ಹಾಕ್ಬಿಟ್ಟು ನಾವು ಮುಚ್ಚಿಟ್ಟಾಗ ಅವಾಗ ಈ ಹಾಲು ಬಂದು ಮೊಸರಾಗತ್ತೆ. ಸೊ ಇಲ್ಲಿ ಅದರಲ್ಲಿ ಏನಾಗುತ್ತೆ ಅಂದ್ರೆ ಈ ಹಾಲಲ್ಲಿ ಈ ಮೊಸರಲ್ಲಿರೋ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬೆಸಿಲಸ್, ಅದು ಒಳ್ಳೆ ಬ್ಯಾಕ್ಟೀರಿಯಾ, ನಾವು ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ, ಅದು ಬೆಳೆಯತ್ತೆ. ಸೊ ಅದು ಬೆಳೆದಾಗ ಏನಾಗುತ್ತೆ, ನಮ್ಗೆ ಅದು ಮೊಸರಾಗತ್ತೆ. ಸೊ ಹಾಲು ನೀರಾಗಿರುತ್ತೆ, ಅದಾದ್ಮೇಲೆ ಗಟ್ಟಿ ಮೊಸರಾಗತ್ತೆ, ಅದು ನಮ್ಗೆ ಒಳ್ಳೇದು. ಬಟ್ ನಾವು ಮೊಸರು ಒಂಚೂರು ಮೊಸರು ಹಾಕದೆ ಹಂಗೆ ಬಿಟ್ರೆ ಗಾಳಿಲಿರೋ ಬ್ಯಾಕ್ಟೀರಿಯಾ ಎಲ್ಲ ಬೆಳೆಯುತ್ತೆ, ಅದು ಏನಾಗುತ್ತೆ ಹಾನಿಕರ ಆಗು ಇರ್ಬೋದು. ಅದಕ್ಕೆ ನಾವು ಹಾಲು ಹೊಡೆದಾಗ ನಾವು ಕುಡಿಯಲ್ಲ. ಓಕೆ, ಸೊ ನಾವು ಹಾಲನ್ನ ನಾವು ಇದನ್ನ ನಾವು ನಾವು ಫರ್ಮೆಂಟೇಶನ್ ಅಂತ ಹೇಳ್ತಾರೆ. ದಟ್ ಈಸ್ ನಾವು ಒಂಚೂರು ಮೊಸರು ಹಾಕ್ಬಿಟ್ಟು ಅದನ್ನ ಬಿಟ್ಟಾಗ ಆ ಪ್ರಾಸೆಸ್ಗೆ ಫರ್ಮೆಂಟೇಶನ್ ಅಂತ ಹೇಳ್ತಾರೆ. ಆಗ ಅದು ನಮ್ಗೆ ಒಳ್ಳೆ ವಸ್ತು ಸಿಗುತ್ತೆ. ಅಂದ್ರೆ ನಾವು ಡೆಲಿಬ್ರೇಟ್ಲಿ, ಅಂದ್ರೆ ನಾವು ಬೇಕು ಅಂತ ನಾವು ಸ್ವಲ್ಪ ಬ್ಯಾಕ್ಟೀರಿಯಾ ಹಾಕ್ತಾ ಇದೀವಿ, ಬೇಕು ಅಂತ ಒಳ್ಳೆ ಬ್ಯಾಕ್ಟೀರಿಯಾ ಹಾಕ್ತಾ ಇದೀವಿ. ಇಲ್ದೇ ಇದ್ರೆ ಗಾಳಿಯಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ಬೆಳೆದು ಅದು ಹಾಲು ಕೆಟ್ಟು. ಓಕೆ, ಯಾರಿಗೋ ಡೌಟ್ ಇತ್ತಲ್ಲ, ಇದು ಅರ್ಥ ಆಯ್ತಾ? ಫಸ್ಟ್ ಎಸ್ ಮ್ಯಾಮ್. ಮ್ಯಾಮ್ ಫಸ್ಟ್ ಅಲ್ಲ ಏನು ಹಾಕಿರಲ್ಲ, ಹಾಲಲ್ಲಿ ಯಾವುದೇ ರೀತಿಯಾದಂತಹ ಬ್ಯಾಕ್ಟೀರಿಯಾ ಇರೋದಿಲ್ಲ ಮ್ಯಾಮ್? ಇರಲ್ಲ. ನಾವು ಬಿಸಿ ಮಾಡ್ತೀವಲ್ಲ, ನೀವು ಹಾಲನ್ನ ಬಿಸಿ ಮಾಡೋದು ನಮ್ಗೆ ಬರುವಾಗ, ನಾವು ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನಮ್ ಡೈರಿಯಿಂದ ಬರುವಾಗ ಅದಕ್ಕೆ ಪ್ಯಾಸ್ಚರೈಸೇಷನ್ ಅಂತ ಒಂದು ಪ್ರಾಸೆಸ್ ಮಾಡಿರ್ತಾರೆ, ಒಂದು ಕ್ರಿಯೆ ಮಾಡಿರ್ತಾರೆ. ಆ ಪ್ಯಾಸ್ಚರೈಸೇಷನ್ ಅಲ್ಲಿ ನಾವು ಅದನ್ನ ಇದು ಹೈ ಟೆಂಪರೇಚರ್ಗೆ ಸ್ವಲ್ಪ ಹೊತ್ತು ಅದನ್ನ ಹೈ ಟೆಂಪರೇಚರ್ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ಕೂಲ್ ಮಾಡ್ತಾರೆ. ಆಗ ಬ್ಯಾಕ್ಟೀರಿಯಾ 30 ಡಿಗ್ರಿಯಿಂದ 35 ಡಿಗ್ರಿ ಸೆಲ್ಸಿಯಸ್ ವರೆಗೂ ಅದನ್ನ ಕಾಯಿಸ್ತೇವೆ. ಇಲ್ಲಮ್ಮ, 100 ಡಿಗ್ರಿ ಸೆಂಟಿಗ್ರೇಡ್ ತನಕ ಕಾಯಿಸ್ತೀವಿ ನಾವು. ನಾವು ಅದು ಇದು ಬರ್ಬೇಕಲ್ಲ, ಅದು ಹಾಲನ್ನ ಪಾಶ್ಚರೀಕರಣ ಮಾಡ್ತೀವಿ. ಪಾಶ್ಚರೈಸೇಷನ್ ಮಾಡುವಾಗ ಹೈ ಟೆಂಪರೇಚರ್ ಅಲ್ಲಿ ಸ್ವಲ್ಪ ಹೊತ್ತು ಇಡ್ತಾರೆ. ಸೊ ಆಗ ಅದ್ರಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗತ್ತೆ. ಆಮೇಲೆ ಅದನ್ನ ನಾವು ಸ್ವಲ್ಪ ಕಮ್ಮಿಯಾಗಿ ಟೆಂಪರೇಚರ್ ಕಡಿಮೆ ಮಾಡ್ಬಿಟ್ಟು ಆಮೇಲೆ ನಾವು ಮೊಸರು ಹಾಕ್ತಿವಿ. ಮೊಸರು ಒಂದು 37 ಡಿಗ್ರಿ 35 ಡಿಗ್ರಿ ಸೆಂಟಿಗ್ರೇಡ್ ಸೆಲ್ಸಿಯಸ್ ಅಲ್ಲಿ ನಾವು ಮೊಸರು ಹಾಕಿದ್ರೆ ಚೆನ್ನಾಗಿ ಅದು ಮೊಸರಾಗುತ್ತೆ. ನಾವು ಬಟ್ ಆಮೇಲೆ ಮೊಸರು ನಾವು ಹೇಳ ಮ್ಯಾಮ್, ಹಾಲಲ್ಲಿ ಮೊಸರು ಹಾಕ್ತೇವಲ್ಲ, ಮೊಸರಲ್ಲಿ ಲ್ಯೂಕೋಬ್ಯಾಕ್ಟೀರಿಯಸ್ ಅನ್ನೋ ಇರ್ತಾವಲ್ಲ, ಅದ್ರೊಳಗೆ ನಾವು ಹಾಲೊಳಗೆ ಹಾಕಿದ್ರೆ ಅವಾಗ ಅದ್ರ ಸಂತತಿಯನ್ನ ಹೆಚ್ಚಿಗೆ ಮಾಡ್ಕೊಂಡು ಅದೇನ್ ಮಾಡುತ್ತೆ, ಮೊಸರು ರೂಪಕ್ಕೆ ಒಂದ್ ಬೇರೆ ಯಾವ್ದೋ ರಾಸಾಯನಿಕ ಕ್ರಿಯೆಯನ್ನ ಮಾಡುತ್ತೆ ಮ್ಯಾಮ್. ಎಸ್ ಕರೆಕ್ಟ್. ಅದಕ್ಕೆ ಲ್ಯಾಕ್ಟೋಬೆಸಿಲಸ್ ಅಂತ ಹೇಳ್ತೀವಿ. ಲ್ಯಾಕ್ಟೋಬೆಸಿಲಸ್ ಕೆಸೈ, ಲ್ಯಾಕ್ಟೋಬೆಸಿಲಸ್. ಓಕೆ ಮ್ಯಾಮ್. ಪ್ರಶ್ನೆ ಏನು? ಹಾಕಿದ ನಂತರ ಮೊಸರು ಯಾಕೆ ಗಟ್ಟಿಯಾಗಿರುತ್ತೆ? ಅದು ಗಟ್ಟಿಗ, ಅದಕ್ಕೆ ಅದರಲ್ಲಿ ಒಂದು ಬದಲಾವಣೆ ಆಗಿದೆ. ಅದೇನಾಗುತ್ತೆ ಗೊತ್ತಾ, ಒಂದು ಲ್ಯಾಕ್ಟಿಕ್ ಆಸಿಡ್ ಅಂತ ಆಗುತ್ತೆ. ಅದು ಅಸಿಡಿಕ್ pH, ಅದ್ರ ಬಗ್ಗೆ ನಾವು ಕಲಿತೀವಿ. ಅಸಿಡಿಕ್ pH ಆದಾಗ ಅದು ಇದು ಮೊಸರು ಬಂದು ಅದು ಗಟ್ಟಿ ಆಗತ್ತೆ. ಅದು ಅದಕ್ಕೆ ಅದು ಒಂದು ಭೌತಿಕ ಬದಲಾವಣೆ. ನೋಡಕ್ಕೆ ನಮ್ಗೆ ಭೌತಿಕ ಬದಲಾವಣೆ ಅಂತ ಕಾಣಿಸುತ್ತೆ, ಬಟ್ ಆಕ್ಚುಲಿ ಅದು ರಾಸಾಯನಿಕ ಬದಲಾವಣೆ. ಸೊ ಆ pH ಅಲ್ಲಿ ಅದು ಗಟ್ಟಿಯಾಗಿ ಇರುತ್ತೆ. ಸೊ ಅದ್ರ pH ಮೌಲ್ಯ ಮ್ಯಾಮ್? pH ಮೌಲ್ಯ, pH ಎಕ್ಸಾಕ್ಟ್ pH ನಾನು ನೋಡ್ಬೇಕು. ಲ್ಯಾಕ್ಟಿಕ್ ಆಸಿಡ್ pH ನಂಗೆ ಜ್ಞಾಪಕ ಇಲ್ಲ. ವಾಟರ್ ಮ್ಯಾಮ್? ವಾಟರ್ pH ಬಂದು ಯೂಶಲಿ ನಾವು ಹೇಳೋದು 7 ಅಂತ, ಬಟ್ ಯೂಶಲಿ pH 6, ಆಕ್ಚುಲಿ 5.6 to 6 ಮತ್ತೆ 6 ಅರೌಂಡ್ 6 ಇರುತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ ನಾವು ಇಲ್ಲಿ ಏನು ಇದು ಬಂದು ರಾಸಾಯನಿಕ ಬದಲಾವಣೆ ಆಗ್ತಾ ಇದೆ. ಇದು ಬೇಸಿಗೆಯಲ್ಲಿ ಹಾಲಲ್ಲಿ ಆ ತಾಪದಲ್ಲಿ ನಾವು ರಾಸಾಯನಿಕ ಬದಲಾವಣೆ ಆಗ್ತಾ ಇದೆ. ಇನ್ನೊಂದು ಕಬ್ಬಿಣದ ಇದು ಕಾವಲಿ, ಬಾಣಲೆ ಮತ್ತೆ ಮೊಳೆಯಲ್ಲಿ ಮೊಳೆಯನ್ನು ತೇಮಾಂಶಯುಕ್ತ ವಾತಾವರಣದಲ್ಲಿ ಇದು ಇಟ್ಟಾಗ ಏನಾಗತ್ತೆ, ಹಿಡಿದು ಅದು ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯನ್ನ ಉಂಟು ಮಾಡುತ್ತೆ. ಅದೇ ಒಂದು ರಾಸಾಯನಿಕ ಕ್ರಿಯೆ ಆಗತ್ತೆ. ಸೊ ಕಬ್ಬಿಣ ಬಂದು ಅದು ಫೆರಿಕಾಕ್ಸೈಡ್ ಅದೇ ತುಕ್ಕಿಡಿಯತ್ತೆ, ಒಂದು ರಾಸಾಯನಿಕ ಬದಲಾವಣೆ ಆಗತ್ತೆ. ಈ ತೇಮಾಂಶ ಹ್ಯುಮಿಡಿಟಿ ಮತ್ತು ಗಾಳಿಯಲ್ಲಿರುವ ನೀರಾವಿಯಿಂದ ಆಗುತ್ತೆ ಮ್ಯಾಮ್.
ನೀರಾವಿಯಿಂದ ಆಗುತ್ತೆ. ನೀರಿನ ಅಂಶದಿಂದ ಆಗುತ್ತೆ. ಮ್ಯಾಮ್ ನನ್ನೊಂದು ಡೌಟ್ ಇದೆ. ಏನದು? ಕಬ್ಬಿನದು ಒಂದು ಕಂಬ ಇದೆಯಲ್ಲ, ಅದು ಸುಮಾರು 500 ವರ್ಷಗಳ ಹಿಂದೆ ಮಾಡಿದ್, ಬಟ್ ಅದಕ್ಕೆ ಇನ್ನೂ ತುಕ್ಕು ಹಿಡ್ದಿಲ್ಲ, ಯಾಕೆ? ವೆರಿ ಗುಡ್. ಸೊ ಅದರಲ್ಲಿ ತುಂಬಾ ಸೈನ್ಸ್ ಇದೆ, ಅದರ ವಿಜ್ಞಾನ ಎಲ್ಲ. ಲೈಕ್ ಅದು ಅವರು ಆ ಕಾಲದಲ್ಲಿ ಅವರು ಯೋಚನೆ ಮಾಡಿ ಅದರಲ್ಲಿ ಬೇರೆ ಇದು ಕೆಮಿಕಲ್ಸ್ ಇರುತ್ತೆ, ಬೇರೆ ರಾಸಾಯನಿಕ ವಸ್ತು ಇರ್ಬೋದು, ಅವ್ರ ಅದು ಮಾಡೋ ವಿಧ ಇರ್ಬೋದು, ಅದರಿಂದ ಇದಿರ್ಬೋದು. ಸೊ ಅದು ಸೊ ಏನ್ ಹೇಳೋದು ಅಂದ್ರೆ ಅದೆಲ್ಲ ಮಾವೆಲ್ಸ್ ಅಂತ ಹೇಳ್ತಾರೆ. ನಮ್ ಹಿಂದೆ ಕಾಲದಲ್ಲಿ ಅವ್ರಿಗಿರೋ ಜ್ಞಾನ ಮತ್ತೆ ಇರೋ ವಾಟ್ ಯು ಕಾಲ್ ಆ ಕಾಲದಲ್ಲಿ ದಿ ನಾಲೆಡ್ಜ್ ಮತ್ತೆ ದಿ ಸೈನ್ಸ್ ದಟ್ ದೇ ಫಾಲೋಡ್, ಅದರಿಂದ ಆ ತರ ಇದೆ. ಹಲೋ ಮ್ಯಾಮ್. ಅಲ್ಲ ಮ್ಯಾಮ್, ಅದು ಅವ್ರು ಏನ್ ಮಿಕ್ಸ್ ಮಾಡಿದ್ದಾರೆ ಅದ್ರಲ್ಲಿ ತುಕ್ಕು ಹಿಡಿಯೋದನ್ನ? ಕಬ್ಬಿಣಕ್ಕೆ ಬಣ್ಣ ಹಚ್ಚಿದಾಗ ಅದು ತುಕ್ಕು ಹಿಡಿಯೋದಿಲ್ಲ ಮ್ಯಾಮ್. ಬಣ್ಣ ಮ್ಯಾಮ್ ಯಾಕಂದ್ರೆ ಮ್ಯಾಮ್ ಅದ್ರೊಳಗಡೆ ನೀರ್ನ ಹಿಡ್ಕೊಂಡು ಹೈಡ್ರೋಜನ್ ಹಿಡ್ಕೊಂಡದ ಕಬ್ಬಿಣದ ಆಕ್ಸೈಡ್ ಆಕತ್ ಮ್ಯಾಮ್. ಎಲ್ಲ ಯೂಶಲಿ ಆಕ್ಸೈಡ್ ಆಗುತ್ತೆ. ಏನು ಮಾಡಿದ್ದಾರೆ, ಅದೇನ್ ಸೈನ್ಸ್ ಅದೇನ್ ಮಾಡಿದ್ದಾರೆ ಅಂತ ನಾನು ಅದು ಎಲ್ಲಿ ಅದು ಅಲ್ಲಿ ಯಾವ ಜಾಗದಲ್ಲಿ ಅದು? ಅಲಹಾಬಾದ್. ಉತ್ತರ ಪ್ರದೇಶ್ ಮ್ಯಾಮ್. ಉತ್ತರ ಪ್ರದೇಶ್ ಮ್ಯಾಮ್. ಅದೇ ಅದು ನಾನೀಗ ಸ್ಟಡಿ ಮಾಡಿ ನಾನು ನೋಡ್ಬೇಕು ಅದೇನು ಅಂತ ಮಾಡಿದ್ದಾರೆ. ಓಕೆ. ಮೊಘಲರು ಗುಪ್ತರದು ಕಟ್ಸಿದ್ದಾರೆ ಮ್ಯಾಮ್. ಮೆಹರೌಲಿ ಕಬ್ಬಿಣದ ಗಂಬರ್. ಮೆಹರೂಲಿನ ಬರ್ಕೋತೀನಿ. ಮೆಹರೂಲಿ ಕಬ್ಬಿಣದ ಕಂಬ. ಓಕೆ. ಮ್ಯಾಮ್ ವೆರಿ ಡಿಸ್ಟರ್ಬಿಂಗ್ ಮ್ಯಾಮ್. ಅದೇ. ಸೊ ನಾವು ವಾಟ್ ವಿ ವಿಲ್ ಡೂ, ವಿ ವಿಲ್ ಫಸ್ಟ್ ಲರ್ನ್. ಆಮೇಲೆ we will take up doubts later on. Otherwise I think we will not be able to learn in a systematic way. We will take up the third point. So what happens is grapes. Grapes when they are fermented, so what happens? ಸಲ್ಫರ್ ಹಾಕಿದಾಗ ಸಲ್ಫರಿನ ಹುದುವಿಕೆ ಕಾರಣದಿಂದ ಬಣ್ಣದಲ್ಲಿ ಬದಲಾವಣೆ ಆಕೈತೆ ಮ್ಯಾಮ್. So actually fermentation is ಇದು ಹುದುಗುವಿಕೆ ಅಂದ್ರೆ ಫರ್ಮೆಂಟೇಶನ್. ಸೊ ಫರ್ಮೆಂಟೇಶನ್ ಅಲ್ಲಿ ಆಕ್ಚುಲಿ ಗ್ರೇಪ್ಸ್ ಅಲ್ಲಿರೋ ಸಕ್ಕರೆ ಬಂದು ಆಲ್ಕೋಹಾಲ್ ಆಗುತ್ತೆ. ಆಮೇಲೆ ಯು ಕ್ಯಾನ್ ಸಿ ಸಮ್ ಗ್ಯಾಸ್ ಬೀಂಗ್ ಪ್ರೊಡ್ಯೂಸ್ಡ್. Okay, so actually there is again a chemical change taking place because bacteria, if you are adding a bacteria, see suppose you are adding a bacteria, sometimes they add yeast. So yeast will grow in the sugar that is present in the grapes, and the fermentation agutte. So this fermentation will lead to alcohol and carbon dioxide. So again there is a chemical change. So the sugar has got converted to alcohol. Then next is food. ಆಹಾರವನ್ನು ಬೇಯಿಸಿದಾಗ ಏನಾಗುತ್ತೆ, ಏನ್ ಬದಲಾವಣೆ ಆಗುತ್ತೆ? ನಿಮ್ಮ ಹೆಸರು ಹೇಳಿ, ನಿಮ್ಮ ಹೆಸರು ಹೇಳಿದ್ಮೇಲೆ ನಾನು ನಿಮ್ ಹೆಸರು ಹೇಳ್ತೀನಿ, ಆಗ ನೀವು ಉತ್ತರ ಕೊಡ್ಬೇಕು. ಸೊ ಈಗ ಫಸ್ಟ್ ಈಗ ರಶ್ಮಿ ಅದು ಉತ್ತರ ಕೊಡಮ್ಮ. ಬರೀ ರಶ್ಮಿ ಕೊಡ್ಬೇಕು. ಮ್ಯಾಮ್, ಆಹಾರದಲ್ಲಿ ನಾವು ಅದನ್ನ ಬೇಯಿಸ್ತಿರ್ತೇವಲ್ವಾ, ಅದಕ್ಕೆ ಉಷ್ಣ ಕೊಡ್ತಿದ್ದಾಗ ಅದ್ರಲ್ಲಿರುವ ಅಂಶಗಳನ್ನ ಅದೇನ್ ಮಾಡುತ್ತೆ, ಒಂದೊಂದಾಗಿ ಕಳ್ಕೊಂತ ಹೋಗುತ್ತೆ ಮ್ಯಾಮ್. ಓಕೆ, ವೆರಿ ಗುಡ್ ಅಟೆಂಪ್ಟ್. ಓಕೆ, ಇನ್ನೊಂದು ಉತ್ತರ ಬೇರೆ ಯಾರು ಉತ್ತರ ಕೊಡ್ತೀರಾ? ಇಲ್ಲ, ಹೆಸರು ಹೇಳ್ಬೇಕು. ಯಾರದು? ಹಸೇನ್ ಸರ್. ಹಸೇನ್ ಏನ್ ಉತ್ತರ, ಇದಕ್ಕೆ ಏನ್ ಉತ್ತರ ಕೊಡ್ತೀಯಾ? ಏನಾಗುತ್ತೆ ಬೇಸಿಕ್? ಈಗ ನಾವು ಹಲೋ ಮ್ಯಾಮ್, ಈಗ ಎರಡು ಕೇಳ್ತಾ ಇಲ್ಲ ಹಸೇನ್. ಅದೇ ರೀತಿ ನಾವು ಅಡಿಗೆ ಮಾಡಿದಾಗ ಒಂದು ಹೊಸ ವಸ್ತು ತಯಾರಾಗೈತ್ರಿ. ಅಂದ್ರ ಅಡಿಗೆಗೆ ಬಳಸಿದ ಹೊಸ ವಸ್ತುಗಳ ಗುಣ, ತಯಾರಿಸಿದ ವಸ್ತು ಹೊಸದ ಇರ್ತೈತ್ರಿ. ಅಂದ್ರೆ ಸಿದ್ಧವಾದ ಕಾರಣ ಬೇರೆ ಇರ್ತೈತ್ರಿ ಅದ್ರ ಗುಣ ರೀ. ವೆರಿ ಗುಡ್. ಓಕೆ, ವೆರಿ ಗುಡ್ ಅಟೆಂಪ್ಟ್. ಸೊ ಆಹಾರದಲ್ಲಿ ನಾವು ಬೇಯಿಸ್ಬೋದು, ಅಲ್ಲಿದ್ರೆ ಹುರಿಬಹುದು, ಅಲ್ಲಿದ್ರೆ ನಾವು ಇದು ಆವಿಯಲ್ಲಿ ಇಡ್ಬೋದು. ಆಗ ಏನಾಗುತ್ತೆ ಅಂದ್ರೆ ಆಹಾರದಲ್ಲಿರೋ ವಸ್ತು ಬಂದು ಅದು ಅದರಲ್ಲಿ ಇರೋ ಬಾಂಡ್ಗಳೆಲ್ಲ ಸೊ ನಾವು ಏನೇ ಆದ್ರೆ ನಾವು ಬೇಯಿಸಿದಾಗ ಏನಾಗುತ್ತೆ, ಆಹಾರದಲ್ಲಿ ಒಂದು ರಾಸಾಯನಿಕ ಬದಲಾವಣೆ ಆಗಿ ಅದು ಬಂದು ಒಂದು ಅದರಲ್ಲಿ ಬಾಂಡ್ಗಳು ಅಂತ ಹೇಳ್ತೀವಿ, ಅದು ಬ್ರೇಕ್ ಆಗಿ ಅದು ಸಿಂಪಲ್ ಮಾಲಿಕ್ಯೂಲ್ ಆಗಿ, ಸಿಂಪಲ್ ಅಣುವಾಗಿ ಅದು ಬದಲಾವಣೆ ಆಗತ್ತೆ.
ಉದಾಹರಣೆಗೆ ನಾವು ಅಕ್ಕಿ ಅಕ್ಕಿ ನಾವು ತುಂಬಾ ತಿಂದ್ರೆ ಏನಾಗುತ್ತೆ, ಅದು ನಮ್ಗೆ ಜೀರ್ಣ ಆಗತ್ತಾ? ಇಲ್ಲ. ಬಟ್ ಅಕ್ಕಿನ ನಾವು ಬೇಯಿಸಿದಾಗ ಅದು ಫಸ್ಟ್ ಅದು ದೊಡ್ಡದಾಗತ್ತೆ, ಒಂದು ಭೌತಿಕ ಬದಲಾವಣೆ ಆಗುತ್ತೆ. ಆಮೇಲೆ ಅದರಲ್ಲಿರೋ ಇದು ನ್ಯೂಟ್ರಿಷನ್, ಅದು ಸಾರಾಂಶ ಅದೆಲ್ಲ ನಮ್ಗೆ ಹೇಗೆ ಅದು ಒಂದು ಸತ್ತು ನಮ್ ದೇಹಕ್ಕೆ ನಮ್ಗೆ ತಗೊಳಂಗೆ ಸುಲಭವಾಗಿ ಇರೋ ತರ ಒಂದ್ ಬದಲಾವಣೆ ಆಗತ್ತೆ ನಾವು ಬೇಯಿಸಿದಾಗ. ಸೊ ದೇರ್ ಅಗೇನ್ ಒಂದು ರಾಸಾಯನಿಕ ಬದಲಾವಣೆ ಆಗತ್ತೆ. ಅದ್ರ ಬಗ್ಗೆ ನಾವು ಕಲಿತೀವಿ. ಸೊ ನಾವು ಸ್ಟಾರ್ಚ್ ಇದೆ ಅಕ್ಕಿಲಿ, ಅದು ಬಂದು ಇದು ಬೇಯಿಸಿದಾಗ ಅದು ಗ್ಲುಕೋಸ್ ಆಗತ್ತೆ. ಗ್ಲುಕೋಸ್ ಇದ್ರಲ್ಲಿ ಆಗಲ್ಲ, ಯೂಶಲಿ ಸ್ಟಾರ್ಚ್ ಬಂದು ಬ್ರೇಕ್ ಆಗತ್ತೆ, ಒಡೆದ್ಬಿಟ್ಟು ಚಿಕ್ಕ ಚಿಕ್ಕ ಅಣುಗಳಾಗತ್ತೆ. ಸೊ ಚಿಕ್ಕ ಚಿಕ್ಕ ಅಣುಗಳು ನಾವು ಆಹಾರ ಆಗಿ ತಗೊಂಡಾಗ ಅದು ನಮ್ ದೇಹಕ್ಕೆ ಅದು ಬಂದು ಗ್ಲುಕೋಸ್ ಆಗಿ ನಮ್ಗೆ ಶಕ್ತಿ ಬರುತ್ತೆ, ನಮ್ಗೆ ಎನರ್ಜಿ ಬರುತ್ತೆ. ಓಕೆ, ನೆಕ್ಸ್ಟ್, ಇದು ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾದಾಗ ಓಕೆ, ನಂಗೆ ಬೇರೆ ಹೆಸರು ಕೇಳಿಸ್ಲಿಲ್ಲ, ಸೊ ರಶ್ಮಿ ಹೇಳಮ್ಮ. ಮ್ಯಾಮ್, ಆಹಾರದಲ್ಲಿ ಜೀರ್ಣವಾದಾಗ ಅದು ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ನಾವು ಆಹಾರ ಉಣ್ಣೋದನ್ನ ಶಕ್ತಿ ಬೇಕಂತ, ಆದ್ರಿಂದ ನಮ್ಗೆ ಶಕ್ತಿ ಸಿಗೋದು ಗ್ಲೂಕೋಸ್ ಇಂದ. ಇದು ಆಹಾರದಿಂದನೇ ಆಗೋದು. ಆಹಾರ ಯಾವಾಗ ಜೀರ್ಣ ಆಗುತ್ತೆ ಅವಾಗ ನಮ್ ದೇಹಕ್ಕೆ ಗ್ಲೂಕೋಸ್ ರೂಪದಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೆ ಮ್ಯಾಮ್. ಇದು ಒಂದು ರಾಸಾಯನಿಕ ಬದಲಾವಣೆ. ರಾಸಾಯನಿಕ ಬದಲಾವಣೆ ಆಗತ್ತೆ. ಇದು ಮಾತ್ರ ಗ್ಲೂಕೋಸ್ ಮಾತ್ರ ಅಲ್ಲ, ಈಗ ನಾವು ಪ್ರೋಟೀನ್ ತಗೊಂಡ್ರೆ ಅದು ಅಮೈನೋ ಆಸಿಡ್ ಅಂತ ಆಗತ್ತೆ. ಆಮೇಲೆ ನಾವು ಫ್ಯಾಟಿ ಆಸಿಡ್ಸ್, ನಾವು ತುಪ್ಪ ಮತ್ತೆ ಆತರ ಇದು ಕೊಬ್ಬಿನ ಅಂಶ ತಗೊಂಡ್ರೇನು ಅದು ಚಿಕ್ಕದಾಗಿ ಆಗಿ ನಮ್ಮ ದೇಹದಲ್ಲಿ ಅದು ಸತ್ತಾಗಿ ಒಳಗಡೆ ಹೋಗಿ ನಮ್ಗೆ ಎನರ್ಜಿ ಕೊಡುತ್ತೆ. ಓಕೆ, ಸೊ ನಾವು ಉಸಿರಾಡಿದಾಗ ಏನಾಗತ್ತೆ, ಯಾರು ಹೇಳ್ತೀರಾ? ಸಂಪದ ಹೇಳಮ್ಮ. ನಾವು ಉಸಿರಾಡಿದಾಗ ಏನಾಗುತ್ತೆ ಹೇಳಮ್ಮ. ಮ್ಯಾಮ್, ನಾವು ಉಸಿರಾಡಿದಾಗ ಆಕ್ಸಿಜನ್ ಅನ್ನ ನಾವು ತಿಂದಿರ್ತೀವಲ್ಲ ಮ್ಯಾಮ್, ಅದರಿಂದ ಅಂದ್ರೆ ಅದೆಲ್ಲ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ನಾವು ತಿಂದಿರೋದು ಮತ್ತೆ ಆಕ್ಸಿಜನ್ ಮಿಕ್ಸ್ ಆಗಿ ಗ್ಲೂಕೋಸ್ ರೆಡಿ ಆಗುತ್ತೆ. ಓಕೆ, ವೆರಿ ಗುಡ್ ಅಟೆಂಪ್ಟ್. ಸೊ ನಾವು ಉಸಿರಾಡಿದಾಗ ನಾವು ಆ ಆಕ್ಸಿಜನ್ ಒಳಗಡೆ ಹೋಗುತ್ತೆ, ನಮ್ಮ ಒಳಗಡೆ ಹೋಗಿ ಲಂಗ್ಸ್ ಅಲ್ಲಿ ಹೋಗಿ ಅದು ರಕ್ತದಲ್ಲಿ ಅದು ಒಳಗಡೆ ಹೋಗಿ, ಆಮೇಲೆ ರಕ್ತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಅದು ಬಂದು ಎಕ್ಸ್ಚೇಂಜ್ ಆಗುತ್ತೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ನಮ್ ಹೊರಗಡೆ ನಾವು ಮೈಟೋಕಾಂಡ್ರಿಗೆ ಹೋಗಿ ಅದು ಶಕ್ತಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡ್ತೈತಿ. ವೆರಿ ಗುಡ್. ಎಟಿಪಿ ರೂಪದಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಅದು ಆಕ್ಸಿಜನ್ ಶಕ್ತಿ ಉತ್ಪಾದನೆಯನ್ನ ಉಂಟು ಮಾಡುತ್ತೆ. ನಾವು ಆಕ್ಸಿಜನ್ ಒಳಗೆ ತೆಗೆದಂಗೆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗುತ್ತೆ. ಇದರಿಂದ ನಮ್ಗೆ ಆಕ್ಸಿಜನ್ ನಮ್ಮ ದೇಹದಲ್ಲಿ ಎಲ್ಲ ರಕ್ತ ಸಂಚಾರಕ್ಕೆ ಸಹಾಯ ಮಾಡುತ್ತೆ ಮ್ಯಾಮ್. ವೆರಿ ಗುಡ್. ಸೊ ನಾವು ಆಕ್ಸಿಜನ್ ಒಳಗಡೆ ಹೋಗಿ ಅದು ರಕ್ತದಿಂದ ಅದು ಎಲ್ಲಾ ಕಡೆ ಹೋಗಿ ನಮ್ಮ ಎಲ್ಲಾ ಇದು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅ ಬಾಡಿ ಹೋಗಿ ಸೆಲ್ಲಲ್ಲಿ ಹೋಗಿ ಅಂಗಾಂಗಗಳು ಮ್ಯಾಮ್, ಅಂಗಗಳಲ್ಲಿ ಹೋಗಿ ಸೆಲ್ಲಲ್ಲಿ, ಆಮೇಲೆ ಮೈಟೋಕಾಂಡ್ರಿಯಾ ಇದೆ, ಮೈಟೋಕಾಂಡ್ರಿಯಲ್ಲಿ ಹೋಗಿ ಮೈಟೋಕಾಂಡ್ರಿಯನ್ನ ನಾವು ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳ್ತೀವಿ. ಅಲ್ಲಿ ನಮ್ಗೆ ಎಟಿಪಿ ರೂಪದಲ್ಲಿ ಬಿಡುಗಡೆ ಆಗುತ್ತೆ. ಎಟಿಪಿ ಬಂದು ಒಂದು ಕರೆನ್ಸಿ, ನಾವು ಹೇಗೆ ದುಡ್ಡಿದೆ ಅದೇ ತರ ಎಲ್ಲ ಕೆಲಸಕ್ಕೆ. ಈಗ ನಾವು ನಂಗೆ ಮಾತಾಡಕ್ಕೆ ಶಕ್ತಿ ಬಂದು ಅದು ಎಟಿಪಿ ರೂಪದಲ್ಲಿ, ಎಟಿಪಿ ಬಂದು ಒಡೆದೋಗತ್ತೆ. ಎಡಿಪಿ ಅಂಡ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಅಂತ ಅದು ಬದಲಾವಣೆ ಆಗುತ್ತೆ. ರಾಸಾಯನಿಕ ಬದಲಾವಣೆ ಆದಾಗ ತುಂಬಾ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಎನರ್ಜಿಯಿಂದ ಬೇರೆ ಬೇರೆ ಕೆಲಸ ನಾವು ಮಾಡ್ಬೋದು. ಮ್ಯಾಮ್, ವಾಟ್ ಇಸ್ ದ ಮೀನಿಂಗ್ ಫುಲ್ ಫಾರ್ಮ್ ಆಫ್ ಎಟಿಪಿ? That is adenosine triphosphate. Okay, adenosine triphosphate will break down into adenosine diphosphate and inorganic phosphate. During that time, energy is released, and that energy is used to do different types of work. Okay, so ಈ ಮೇಲಿನ ಎಲ್ಲ ಈ ಸನ್ನಿವೇಶಗಳಲ್ಲಿ ಇದು ವಾಟ್ ಯು ಕಾಲ್ ಪ್ರಾರಂಭದಲ್ಲಿ ಇರುವ ವಸ್ತುವಿನ ಬದಲಾವಣೆ ಆಗುತ್ತೆ. ಅದರ ಸ್ವಭಾವ ಮತ್ತು ಗುರುತು ಸ್ವಲ್ಪ ಬದಲಾವಣೆ ಆಗುತ್ತೆ. ಸೊ ಒಂದು ಫಾರ್ ಎಕ್ಸಾಂಪಲ್, ಈಗ ನಾವು ನೀರಿರೋದು ನೀರಿರೋದು ಅದು ಗಟ್ಟಿ ಆಗ್ಬೋದು. ಸೊ ಆ ಬದಲಾವಣೆ ಕಾಣಿಸುತ್ತೆ. ಸೊ ಈಗ ಇದು ನಾವು ಹಿಂದಿನ ತರಗತಿಯಲ್ಲಿ ನಾವು ದ್ರವ್ಯದ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳ ಕುರಿತು ನಾವು ಕಲ್ತಿದ್ದೇವೆ. ಸೊ ಯಾವಾಗ ರಾಸಾಯನಿಕ ಬದಲಾವಣೆ ಉಂಟಾಗುತ್ತದೋ ಆಗ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಾವು ಹೇಳ್ತೀವಿ. ಸೊ ನಾವು ರಾಸಾಯನಿಕ ಬದಲಾವಣೆಗೆ ನಾವು ಹೇಳ್ತೀವಿ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್. ಸೊ ಕನ್ಸಿಡರ್ ದಿ ಫಾಲೋಯಿಂಗ್ ಸಿಚುಯೇಷನ್ಸ್ ಆಫ್ ಡೈಲಿ ಲೈಫ್ ಅಂಡ್ ಥಿಂಕ್ ವಾಟ್ ಹ್ಯಾಪನ್ಸ್. ಸೊ ಇದಕ್ಕೆ ಅಗೇನ್ ಭೂಮಿಕಾ ಇದು ಓದಮ್ಮ.
Milk is left at room temperature during summers. An iron tawa or fan or nail is left exposed to humid atmosphere. Grapes get fermented. Food is cooked. Food gets digested in our body. We respire. Very good. So in all the above situations, continue, madam. In all the above situations, the nature and the identity of the initial substance have somewhat changed. We have already learned about physical and chemical changes of matter in our previous classes. Whenever a chemical change occurs, we can say that a chemical reaction has taken place. Very good. Excellent effort. So ಈಗ ಈ ಸಿಚುಯೇಷನ್, ಈ ಸನ್ನಿವೇಶದಲ್ಲಿ ನಾವು ನೋಡಿದೀವಿ, ಮಿಲ್ಕ್ ಇಸ್ ಲೆಫ್ಟ್ ಅಟ್ ರೂಮ್ ಟೆಂಪರೇಚರ್ ಡ್ಯೂರಿಂಗ್ ಸಮ್ಮರ್ಸ್, and iron tawa pan nail is left exposed to humid temperature, humid atmosphere that grapes get fermented, food is cooked, food gets digested in our body, and we respire. So in all the above situation, the nature and identity of the initial substance has somewhat changed. We have already learnt about physical and chemical changes of matter in our previous class. So whenever a chemical change occurs, we say that a chemical reaction has taken place. So all this here we are seeing everywhere there is a chemical reaction that has taken place. Now, okay. So ಇದನ್ನ ಯಾರು ಓದ್ತೀರಾ ಈಗ? ನಾನ್ ಹೇಳ್ತೀನಿ ಹೆಸರು, ನೀವು ಹೇಳ್ಬೇಕು. ಈಗ ಆಕಾಶ್ ಇದಾನ ನನ್ನ ಮೆಂಟರ್ಶಿಪ್ ಬ್ಯಾಚ್ ಅಲ್ಲಿ? ಆಕಾಶ್ ಇಲ್ಲ. ಓಕೆ. ಆಮೇಲೆ ಆನಂದ್ ಇದೆಯಾ? ಓಕೆ. ಆಮೇಲೆ ಹಸೇನ್? ಓಕೆ, ಹಸೇನ್. ಆಮೇಲೆ ಓಕೆ. ಸೊ ನಾನು ಎಲ್ರಿಗೂ ಚಾನ್ಸ್ ಸಿಗುತ್ತೆ, ಎಲ್ಲಾ ಸ್ಟೂಡೆಂಟ್ಸ್ಗೂ ಚಾನ್ಸ್ ಸಿಗುತ್ತೆ. ನಿಮ್ಮ ಹೆಸರುಗಳೆಲ್ಲ ನಾನು ತಗೊಂಡು ಒಬ್ಬರೊಬ್ಬರ ಹೆಸರು ನಾನು ಕರೀತೀನಿ. ಸೊ ನಾವು ಎಲ್ರಿಗೂ ಚಾನ್ಸ್ ಸಿಗುತ್ತೆ. ಸೊ ನೀವು ಒಬ್ಬರೊಬ್ಬರಿಗೆ ಕರೆದವರು ನೀವು ಪ್ಲೀಸ್ ಓದಿ. ಹಸೇನ್ ಪ್ಲೀಸ್ ಓದಪ್ಪ. ಬಹುಶಃ ನೀವು ನಿಜವಾಗಿ ರಾಸಾಯನಿಕ ಕ್ರಿಯೆಯ ಅರ್ಥ ಏನು ಎಂಬ ಕುತೂಹಲದಲ್ಲಿರಬಹುದು. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಮಗೆ ತಿಳಿದು ಬರುವುದು ಹೇಗೆ? ಕಂಡುಕೊಳ್ಳಲು ನಾವು ಕೆಲವು ಚಟುವಟಿಕೆಗಳನ್ನು ಮಾಡೋಣ. ಸೊ ಏನ್ ಅರ್ಥ ಆಯ್ತು ಹಸೇನ್ ಇದ್ರೆ ಈ ಸ್ಲೈಡ್ ಇಂದ? ರಾಸಾಯನಿಕ ಕ್ರಿಯೆಯ ಅರ್ಥ ಏನು ಎಂಬುದ ಕುತೂಹಲ ನಮಗೆಲ್ಲರಿಗೂ ಆಗ್ತೀವಿ. ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಾಕ್ರಿ, ನಾವು ಪ್ರಶ್ನೆಗಳಿಗೆ ಉತ್ತರ ರಾಸಾಯನಿಕ ಕ್ರಿಯೆಗಳೇ ಹಲವಾರು ಪ್ರಶ್ನೆಗಳು ಹುಟ್ಟುಕೋಲ್ರಿ. ಹಾಗಾಗಿ ನಾವು ಉತ್ತರವನ್ನು ಕಂಡುಕೊಳ್ಳಲು ಕೆಲವು ಚಟುವಟಿಕೆಗಳನ್ನು ಮಾಡೋಣ ಅಂತ ಇದ್ರಿ. ಅದೇ ನಾವು ಸ್ವಲ್ಪ ಚಟುವಟಿಕೆ ಮಾಡಿ ನಾವು ರಾಸಾಯನಿಕ ಕ್ರಿಯೆನ ನಾವು ನೋಡೋಣ. ನಾವು ನಮ್ಮ ಎನ್ವೈರನ್ಮೆಂಟ್ ಅಲ್ಲಿ ಇದೆ, ಚೇಂಜಸ್ ಆಗ್ತಾ ಇದೆ, ಬಟ್ ನಾವೇನೋ ಒಂದು ಭೌತಿಕ ಚೇಂಜ್ ನಮ್ಗೆ ಕಾಣಿಸುತ್ತೆ. ನಾವು ರಾಸಾಯನಿಕ ಕ್ರಿಯೆ ಹೇಗ್ ಆಗುತ್ತೆ ಅಂತ ನಾವು ನೋಡೋಣ, ಸ್ವಲ್ಪ ಕ್ರಿಯೆಗಳನ್ನು ಮಾಡಿ. ಓಕೆ, ಇಂಗ್ಲಿಷ್ ಅಲ್ಲಿ ಓದ್ತೀಯಪ್ಪ? You may perhaps be wondering as to what is actually a chemical reaction. How do you know that a chemical reaction has taken? Some activities to find the answer to these questions. Very good. So you may be wondering as to what is actually meant by chemical reaction. How do we come to know that a chemical reaction has taken place? So let us perform some activities to find the answer to these questions. Very good, Hasan. So now ಈಗ ಸ್ವಲ್ಪ ಆಕ್ಟಿವಿಟೀಸ್ ಪರ್ಫಾರ್ಮ್ ಮಾಡೋಣ. ನಾವು ಚಟುವಟಿಕೆ ಮಾಡೋಣ. ನಿಜವಾಗ್ಲೂ ನಮ್ಗೆ ಚಟುವಟಿಕೆ ಮಾಡಕ್ ಆಗಲ್ಲ, ಬಟ್ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಚಟುವಟಿಕೆನ ನಾವು ನೋಡೋಣ. ಸೊ ನಾವು ಈಗ ಈ ಮೊದಲನೇ ಚಟುವಟಿಕೆ 1.1 ಈ ಚಟುವಟಿಕೆ ನೋಡೋಣ. ಸೊ ಈ ಚಟುವಟಿಕೆ ಈಗ ನಾವು ಗಿರೀಶ್ ಇದೆಯಾ? ಗಿರೀಶ್ ಇದಾನ? ಗಿರೀಶ್ ಇಲ್ಲ. ಆಮೇಲೆ ಮಲ್ಲನ್ ಗೌಡ, ಓಕೆ. ಭೀಮಾ? ಯಾರದು? ಭೀಮಾನ ಮಲ್ಲನ್ ಗೌಡನ?
ಮಲ್ಲನ್ ಗೌಡ ಈ ಚಟುವಟಿಕೆ 1.1 ಓದಪ್ಪ. ಚಟುವಟಿಕೆ 1.1 ಎಚ್ಚರಿಕೆ. ಈ ಚಟುವಟಿಕೆಗೆ ಶಿಕ್ಷಕರ ಸಹಾಯ ಅಗತ್ಯ. ವಿದ್ಯಾರ್ಥಿಗಳು ಕಣ್ಣಿಗೆ ರಕ್ಷಣಾ ಕನ್ನಡಕ ಧರಿಸುವುದು ಉತ್ತಮ. ಸುಮಾರು 2 ಸೆಂಟಿಮೀಟರ್ ಉದ್ದದ ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಮರಳು ಕಾಗದದಿಂದ ಉಜ್ಜಿ ಸ್ವಚ್ಛಗೊಳಿಸಿ ಕ್ಲಿಕ್ಗಳ ಸಹಾಯದಿಂದ ಅದನ್ನು ಹಿಡಿದುಕೊಳ್ಳಿ. ಮಧ್ಯಸಾರ ದೀಪ ಅಥವಾ ಬರ್ನರ್ ಬಳಸಿ ಅದನ್ನು ಉರಿಸಿ ಮತ್ತು ಉತ್ಪತ್ತಿಯಾದ ಬೂದಿಯನ್ನು ಚಿತ್ರ 1.1ರಲ್ಲಿ ತೋರಿಸಿರುವಂತೆ ವಾಚ್ ಗ್ಲಾಸ್ ನಲ್ಲಿ ಸಂಗ್ರಹಿಸಿ. ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಉರಿಸುವಾಗ ಯಾವಾಗಲೂ ಅದನ್ನು ನಮ್ಮ ಕಣ್ಣುಗಳಿಂದ ಎಷ್ಟೇ ಸಾಧ್ಯವೋ ಅಷ್ಟು ದೂರ ಇಡಿ. ನೀವು ಏನನ್ನು ವೀಕ್ಷಿಸುವಿರಿ? ವೆರಿ ಗುಡ್. ಸೊ ಏನ್ ಅರ್ಥ ಆಯ್ತು? ರಾಸಾಯನಿಕ ಕ್ರಿಯೆ ಹೇಗ ಆಕೈತೆ ಅನ್ನೋದ ಇದು ಚಟುವಟಿಕೆ ಮ್ಯಾಮ್. ಇದು ಅಂದ್ರೆ ನಾವು ಮ್ಯಾಗ್ನೀಷಿಯಂ ಉರಿಸುವಾಗ 2 ಸೆಂಟಿಮೀಟರ್ ದೂರ ಬಿಟ್ಟು ಉರಿಸ್ಬೇಕು ಮ್ಯಾಮ್. ಅಲ್ಲ, ತಿರ್ಗಾ ಓದು. ಇದು ತಿರ್ಗಾ ಫಸ್ಟ್ ಪಾಯಿಂಟ್ ಓದು. ಸುಮಾರು 2 ಸೆಂಟಿಮೀಟರ್ ಉದ್ದದ ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಮರಳು ಕಾಗದದಿಂದ ಉಜ್ಜಿ ಸ್ವಚ್ಛಗೊಳಿಸಿ. ಸೊ ಏನ್ ಮಾಡ್ಬೇಕು, ಅದು ತಗೊಂಡು ಚೆನ್ನಾಗಿ ಕಾಗದಿಂದ ಅದನ್ನ ಇದು ಸ್ವಚ್ಛ ಮಾಡ್ಬೇಕು, ಉಜ್ಬಿಟ್ಟು ಸ್ವಚ್ಛ ಮಾಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು? 2ನೇ ಪಾಯಿಂಟ್, ಇಕ್ಕಳದ ಸಹಾಯದಿಂದ ಅದನ್ನು ಹಿಡಿದುಕೊಳ್ಳಿ. ವೆರಿ ಗುಡ್. ಆಮೇಲೆ ಮ್ಯಾಮ್ ಈ ಮಧ್ಯಸಾರ ದೀಪ ಅಥವಾ ಬರ್ನರ್ ಇಂದ ಅದನ್ನ ಉರಿಸಿ ಉತ್ಪತ್ತಿಯಾದ ಬೂದಿಯನ್ನು ಆ ಚಿತ್ರ 1.1ರಲ್ಲಿ ತೋರಿಸುವಂತೆ ವಾಚ್ ಗ್ಲಾಸ್ ನಲ್ಲಿ ಸಂಗ್ರಹಿಸ್ಬೇಕು ಮ್ಯಾಮ್. ವೆರಿ ಗುಡ್. ಸೊ ಇಲ್ಲಿ ಚಿತ್ರದಲ್ಲಿ ಈ ಚಿತ್ರದಲ್ಲಿ ಏನೇನಿದೆ, ಇದು ಚಿತ್ರ 1.1 ಅಲ್ಲಿ ಏನೇನಿದೆ? ಈಗ ಫಸ್ಟ್ ಇಲ್ಲಿ ಬರ್ನರ್ ಇದೆ ಮ್ಯಾಮ್. ಇದನ್ನ ಮಾಡಿದೀನಿ ಮ್ಯಾಮ್. ವೆರಿ ಗುಡ್. ಸೊ ಈಗ ನಾವು ಮನು ಓದ್ಲಿ. ಏನಿದೆ ಈಗ ನಾವು ಮನು ಓದುವಾಗ ನಾವು ಓದಕ್ಕೆ ಬಿಡೋಣ, ಆಮೇಲೆ ಚರ್ಚೆ. ಮನು ಇದು ಸೊ ಫಸ್ಟ್ ನಮ್ಗೆ ಏನಿದೆ? ಇಕ್ಕಳ ಇದೆ. ಆಮೇಲೆ ಏನಿದೆ ಇಲ್ಲಿ? ಮ್ಯಾಗ್ನೀಷಿಯಂ ರಿಬ್ಬನ್ ಇದೆ. ಆಮೇಲೆ ಬರ್ನರ್. ಆಮೇಲೆ ವಾಚ್ ಗ್ಲಾಸ್ ಮ್ಯಾಮ್ ಮ್ಯಾಗ್ನೀಷಿಯಂ ಆಕ್ಸೈಡ್ ಬಂದ್ರೆ ಬೂದಿ ಮ್ಯಾಮ್, ಸುಟ್ ಮೇಲೆ ಬರೋ ಬೂದಿ ಆ ಸಂಗ್ರಹಿಸಿದ ಬೂದಿಯನ್ನು ವಾಚ್ ಗ್ಲಾಸ್ ನಾಗ ನೋಡೋದ್ ಮ್ಯಾಮ್. ಅದೇ. ಸೊ ವೆರಿ ಗುಡ್. ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಉರಿಸುವಾಗ ಯಾವಾಗಲೂ ಅದನ್ನ ನೇರ ಕಣ್ಣಿನಿಂದ ನೋಡ್ಬಾರ್ದು ಮ್ಯಾಮ್. ವೆರಿ ಗುಡ್. ಆಮೇಲೆ ಇಲ್ಲೇನ್ ಬರ್ದಿದೆ? ಚಿತ್ರ 1.1. ಇದೇನ್ ಬರ್ದಿದೆ ಇಲ್ಲಿ? ಇದ್ರ ಹೆಡ್ಡಿಂಗ್ ಚಿತ್ರ 1.1 ಮ್ಯಾಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವುದು ಮತ್ತು ಮ್ಯಾಗ್ನೀಷಿಯಂ ಆಕ್ಸೈಡ್ ಅನ್ನು ವಾಚ್ ಗ್ಲಾಸ್ ಅಲ್ಲಿ ಸಂಗ್ರಹಿಸುವುದು. ವೆರಿ ಗುಡ್. ಸೊ ಎಕ್ಸಲೆಂಟ್. ಸೊ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಸೊ ಈ ಕ್ರಿಯೆಯಲ್ಲಿ ಮೆಗ್ನೀಷಿಯಂ ರಿಬ್ಬನ್ ಅನ್ನ ನಾವು ಅದನ್ನ ಸುಟ್ಟಾಗ ಅದು ಪುಡಿ ಆಗತ್ತೆ. ಆ ಪುಡಿ ಬಂದು ಮೆಗ್ನೀಷಿಯಂ ಆಕ್ಸೈಡ್. ಸೊ ಮೆಗ್ನೀಷಿಯಂ ನಾವು ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ನಮ್ಗೆ ಮೆಗ್ನೀಷಿಯಂ ಆಕ್ಸೈಡ್ ಆಗತ್ತೆ. ಸೊ ಇದೊಂದು ಕ್ರಿಯೆ. ಸೊ ಈ ಕ್ರಿಯೆಯಲ್ಲಿ ನಾವು ಫಸ್ಟ್ ಆಫ್ ಆಲ್ ಎಲ್ಲಾ ರಾಸಾಯನಿಕ ಕ್ರಿಯೆಯಲ್ಲಿ ನಾವು ಎಚ್ಚರಿಕೆ ಬಳಸಬೇಕು. ನಾವು ಯಾವಾಗ್ಲೂ ಶಿಕ್ಷಕರ ಸಹಾಯ ಇರಬೇಕು. ಆಮೇಲೆ ನಾವು ಗ್ಲೌಸ್ ಹಾಕ್ಬೇಕು, ಕೋಟ್ ಹಾಕ್ಬೇಕು. ಆಮೇಲೆ ಕಣ್ಣಿಗೆ ರಕ್ಷಣಾ ಕನ್ನಡಕ ಹಾಕೋಬೇಕು. ಅದು ಯಾವಾಗ್ಲೂ ಜ್ಞಾಪಕ ಆಗ್ಬೇಕು. ಇದು ಫಸ್ಟ್ ಪಾಯಿಂಟ್. ಆಮೇಲೆ ರಿಬ್ಬನ್ ತಗೊಂಡು ಚೆನ್ನಾಗಿ ಉಜ್ಬೇಕು. ಯಾಕೆ ಉಜ್ಬೇಕು ಅಂದ್ರೆ, ನಾವು ಈ ಮೆಗ್ನೀಷಿಯಂ ಬಂದು ಗಾಳಿಯಲ್ಲಿ ಯಾರದು? ರಶ್ಮಿ ಮಂಡ್ವೆ ಮ್ಯಾಮ್. ಓಕೆ, ರಶ್ಮಿ ಹೇಳಮ್ಮ. ಮ್ಯಾಮ್ ಗಾಳಿಯಲ್ಲಿ ಅದು ಪ್ರತಿಕ್ರಿಯಿಸಿ ಅದ್ರ ಮೇಲೆ ಮೆಗ್ನೀಷಿಯಂ ಆಕ್ಸೈಡ್ ಅನ್ನೋದು ಅದನ್ನ ನಾವು ಅಂತಂದ್ರೆ ಅದನ್ನೊಂದಿಗೆ ಅದನ್ನ ಸುಡಾಕತ್ತಂದ್ರಿ. ಸೊ ಏನಾಗತ್ತೆ ಅಂದ್ರೆ ರಿಬ್ಬನ್ ಅಲ್ಲಿ ಅದು ಮೇಲ್ಪದರ ಇರುತ್ತಲ್ಲ ಮೆಗ್ನೀಷಿಯಂ ಆಕ್ಸೈಡ್, ಅದು ಹೊರಗೆ ಹೋಗುತ್ತೆ ಮ್ಯಾಮ್. ಆದ್ರಿಂದ ಪ್ರಕಾಶ ಮೆಗ್ನೀಷಿಯಂ ಆಕ್ಸೈಡ್ ಬರುತ್ತೆ. ಆದ್ರಿಂದ ನಾವು ಕನ್ನಡಕ ಹಾಕೊಂಡ್ಬೇಕು ಮ್ಯಾಮ್. ವೆರಿ ಗುಡ್ ರಶ್ಮಿ. ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಾವು ಈ ರಶ್ಮಿ ಹೇಳಿದಾಗ ಈ ಮೆಗ್ನೀಷಿಯಂ ಬಂದು ಗಾಳಿಯಲ್ಲಿರೋ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಕ್ರಿಯಾ ಆಗಿ ಅದು ನಮ್ಗೆ ಮೆಗ್ನೀಷಿಯಂ ಆಕ್ಸೈಡ್ ಆಗಿರುತ್ತೆ. ಅದು ಆ ಮೆಗ್ನೀಷಿಯಂ ಆಕ್ಸೈಡ್ ಅದೊಂದು ಇದಾಗಿರುತ್ತೆ, ಒಂದು ಲೇಯರ್, ಒಂದು ಕೋಟಿಂಗ್ ತರ ಆಗಿರುತ್ತದು. ಸೊ ಅವಾಗ ಅದು ಬರ್ನ್ ಆಗೋದಕ್ಕೆ ಟೈಮ್ ಆಗುತ್ತೆ ಅದು. ಸೊ ನಾವೇನ್ ಮಾಡ್ತೀವಿ, ಫಸ್ಟ್ ಚೆನ್ನಾಗಿ ಈ ಮರಳು ಕಾಗದಿಂದ ಸ್ಯಾಂಡ್ ಪೇಪರ್ ಇಂದ ಚೆನ್ನಾಗಿ ಉಜ್ತೀವಿ. ಉಜ್ಬಿಟ್ಟು ಅದು ತೆಗೆದು ಬಿಟ್ಟು ಆಮೇಲೆ ಅದನ್ನ ಪೇರ್ ಆಫ್ ಟಾಂಗ್ಸ್ ಇಟ್ಕೊಂಡು ಅದನ್ನ ಬರ್ನರ್ ಅಥವಾ ಸ್ಪಿರಿಟ್ ಲ್ಯಾಂಪ್ ಅಲ್ಲಿ ನಾವು ತೋರಿಸಿದಾಗ
ಈ ಮೆಗ್ನೀಷಿಯಂ ಬಂದು ಇಟ್ ವಿಲ್ ಬರ್ನ್, ಅದು ಇದು ಒಂದು ಬೆಂಕಿ, ಒಳ್ಳೆ ಡಾಸ್ಲಿಂಗ್ ಫ್ಲೇಮ್ ಅಂತ ಹೇಳ್ತಾರೆ. ಅದು ಬೆಳ್ಳಿಕ್ಕೆ ಒಂದು ಫ್ಲೇಮ್ ಅಲ್ಲಿ ಅದು ಜ್ವಾಲ ಇರುತ್ತೆ ಆಗಿ ಅದು ಬರ್ನ್ ಆಗುತ್ತೆ. ಆಗ ಅದು ಇದು ಆಕ್ಸಿಜನ್, ಗಾಳಿಯಲ್ಲಿರೋ ಆಕ್ಸಿಜನ್ ಜೊತೆ ಅದು ಕಂಬೈನ್ ಆಗಿ ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತೆ. ಸೊ ಯಾವಾಗ ಗಾಳಿಯಲ್ಲಿರೋ ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆಗುತ್ತೆ ಅದಕ್ಕೆ ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ, ಆಕ್ಸಿಡೇಷನ್ ಕ್ರಿಯೆ ಅಂತ ಹೇಳ್ತೀವಿ. ಸೊ ಈ ಕ್ರಿಯೆಯಲ್ಲಿ ನಮ್ಗೆ ಕಾಣಿಸುತ್ತೆ ಈಗ. ಸೊ ಇದು ರಿಯಾಕ್ಟ್ ಆಗಿ ನಮ್ಗೆ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ವೈಟ್ ಪೌಡರ್ ಆಗಿ, ಬಿಳಿ ಪೌಡರ್ ಆಗಿ ನಮ್ಗೆ ಕಾಣಿಸುತ್ತೆ. ಆಗ ನಾವು ಹೇಳ್ಬೋದು ಒಂದು ರಾಸಾಯನಿಕ ಕ್ರಿಯೆ ಆಗಿದೆ, ರಿಬ್ಬನ್ ಬಂದು ಪುಡಿಯಾಗಿದೆ. ಇದನ್ನ ಎಲ್ಲಿ ಬಳಸ್ತಾರೆ, ಎಲ್ಲಿ ನೀವು ನಿತ್ಯ ಜೀವನದಲ್ಲಿ ನಾವು ವರ್ಷಕ್ಕೊಂದ್ಸತಿ ಇದನ್ನ ನೋಡಿದೀವಿ, ಯಾರಾದ್ರೂ ಹೇಳ್ತೀರಾ? ಸುಸುರು ಬತ್ತಿ, ದೀಪಾವಳಿ ಸುಸುರು ಬತ್ತಿ ಬಂದು ಅದು ಮೆಗ್ನೀಷಿಯಂ ಇಂದ. ಆಮೇಲೆ ಒಂದೊಂದ್ಸತಿ ನಮ್ಗೆ ಒಂದೊಂದ್ಸತಿ ಗ್ರೀನ್ ಫ್ಲೇಮ್ ಜ್ವಾಲ ಬರುತ್ತೆ, ಅದು ಬಂದು ಪೊಟ್ಯಾಷಿಯಂ. ಆತರ ಒಂದೊಂದು ಮೆಟಲ್ದು ರಿಯಾಕ್ಟ್ ಆಗ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ ಬೇರೆ ಬೇರೆ ಕಲರ್ ಆಗುತ್ತೆ. ಓಕೆ, ಸೊ ಇದನ್ನ ಈಗ ಆಕ್ಟಿವಿಟಿ 1.1 ಅಗೇನ್ ಮಲ್ಲನ್ಗೌಡ ಪ್ಲೀಸ್ ಓದಪ್ಪ. ಓಕೆ, ಸರಿ ಮಲ್ಲನ್ಗೌಡ ಏನೋ ಕೇಳಿಸ್ತಾ ಇಲ್ಲ. ಭೀಮಂಗ್ ಆಗತ್ತಾ ಓದಕ್ಕೆ? ಟ್ರೈ ಮಾಡ್ತೀಯಾ? ಎಸ್ ಮ್ಯಾಮ್. ಟ್ರೈ ಮಾಡಿ. Activity 1.1 Question. This activity needs the teacher's assistance. It would be better if students wear suitable eyeglasses. Clean a magnesium ribbon about 3-4 cm long by rubbing it with sandpaper. Hold it with a pair of tongs. Burn it using a spirit lamp or burner, and collect the ash so formed in a watch glass as shown in Fig. 1.1. Burn the magnesium ribbon, keeping it away as far as possible from your eyes. What do you observe? Okay. So ಇಲ್ಲಿ ವೆರಿ ಗುಡ್. ಸೊ ನಾವು ಸೇಮ್ ನಾವು ಬರ್ನ್ ಮಾಡಿದಾಗ ನಮ್ಗೆ ಇದು ಬಿಳಿ ಪೌಡರ್ ಸಿಗತ್ತೆ. ಸೊ ಇಲ್ಲಿ ವಿ ಹ್ಯಾವ್ ಇದೇನು ಭೀಮಾ ಟಾಂಗ್ಸ್, ಆಮೇಲೆ ಇಲ್ಲಿ ಮೆಗ್ನೀಷಿಯಂ ರಿಬ್ಬನ್, ಇಲ್ಲಿ ಬರ್ನರ್, ವಾಚ್ ಗ್ಲಾಸ್. ವೆರಿ ಗುಡ್. ಆಮೇಲೆ ಮೆಗ್ನೀಷಿಯಂ ಆಕ್ಸೈಡ್. ವೆರಿ ಗುಡ್. ಆಮೇಲೆ ಟೈಪ್ ಇದು ಹೆಡ್ಡಿಂಗ್ ಈಗ 1.1 ಏನದು? Burning of a magnesium ribbon in air and collection of magnesium oxide in a watch glass. ಎಕ್ಸಲೆಂಟ್, ವೆರಿ ಗುಡ್. ಸೊ ಇಲ್ಲಿ ನಾವು ನೋಡ್ಬೋದು. ಸೊ ಇದನ್ನ ನಾವು ರಿಬ್ಬನ್ ಇದೆ, ಅದನ್ನ ಸುಟ್ಟಾಗ ನೋಡೋ ಒಂದು ಒಳ್ಳೆ ಡಾಸ್ಲಿಂಗ್ ವೈಟ್ ಫ್ಲೇಮ್ ಆಗುತ್ತೆ, ಫ್ಲೇಮ್. ಆಮೇಲೆ ಅದೆಲ್ಲ ಪುಡಿಯಾಗಿ ನಾವು ವಾಚ್ ಗ್ಲಾಸ್ ಅಲ್ಲಿ ನಾವು ಕಲೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್, ಓಕೆ ನೆಕ್ಸ್ಟ್ ಇದನ್ನ ಬಯಾಲಜಿ ಮ್ಯಾಮ್, ಬಯಾಲಜಿ ಏನ್ ಬಯಾಲಜಿ ಕ್ಲಾಸಾ? ಅದನ್ನ ನಾವು ಸ್ವಲ್ಪ ಕೆಮಿಸ್ಟ್ರಿ ನಾವು ಕಲ್ತ್ಬಿಟ್ಟು ನಾವು ಬಯಾಲಜಿಗೆ ಹೋಗ್ತೀವಿ. ಓಕೆ, ಈಗ ಇದನ್ನ ಸೊ ಅಗೇನ್ ಭೀಮಾ ಈ ಕನ್ನಡ ಓದಿಲ್ಲ ಅಲ್ವಾ? ಕನ್ನಡ ಓದ್ತೀಯ ಇದನ್ನ? ಎಸ್ ಮ್ಯಾಮ್. ಮೆಗ್ನೀಷಿಯಂ ಪಟ್ಟಿ ಪ್ರಕಾಶಮಾನವಾದ ಬಿಳಿಯ ಜ್ವಾಲೆಯೊಂದಿಗೆ ಉರಿದು ಬಿಳಿಯ ಪುಡಿಯಾಗಿ ಬದಲಾದುದನ್ನು ನೀವು ವೀಕ್ಷಿಸಿದ್ದೀರಿ. ಈ ಪುಡಿಯೇ ಮೆಗ್ನೀಷಿಯಂ ಆಕ್ಸೈಡ್. ಇದು ಮೆಗ್ನೀಷಿಯಂ ಮತ್ತು ಗಾಳಿಯಲ್ಲಿನ ಆಕ್ಸಿಜನ್ಗಳ ನಡುವಿನ ಕ್ರಿಯೆಯಿಂದ ಉಂಟಾಗಿದೆ. ವೆರಿ ಗುಡ್. ಸೊ ಇದರಿಂದ ಏನ್ ಅರ್ಥ ಆಯ್ತು? ಆದ್ರೆ ಮೆಗ್ನೀಷಿಯಂ ನಾವು ಉಳಿಸಿದ್ರಿ, ಅದರ ಮೆಗ್ನೀಷಿಯಂ ಆಕ್ಸೈಡ್. ಅದೇ ಮೆಗ್ನೀಷಿಯಂ ಆಕ್ಸೈಡ್. ಅದ ಹೇಗೆ ಬಂತು ಮೆಗ್ನೀಷಿಯಂ ಆಕ್ಸೈಡ್? ಅದನ್ನ ಉಳಿಸಿದಾಗ ಅದ ಮತ್ತ ಗಾಳಿಯಲ್ಲಿನ ಆಕ್ಸಿಜನ್ಗಳ ನಡುವಿನಿಂದ ಆತಿರೋದು. ಅದೇ, ವೆರಿ ಗುಡ್. ಗಾಳಿಯಲ್ಲಿರೋ ಆಕ್ಸಿಜನ್ ಜೊತೆ ಇದು ಕ್ರಿಯೆ ಆಗತ್ತೆ. ಕ್ರಿಯೆಯಲ್ಲಿ ಇದು ಮೆಗ್ನೀಷಿಯಂ ಗಾಳಿಯಲ್ಲಿ ಆಕ್ಸಿಜನ್ ಜೊತೆ ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ಉಂಟು ಮಾಡುತ್ತೆ. ಇದೊಂದು ರಾಸಾಯನಿಕ ಕ್ರಿಯೆ. ವೆರಿ ಗುಡ್. ಆಮೇಲೆ ಇದೇನಂದ್ರೆ ಇದು ಈ ತರ ಕ್ರಿಯೆಗಳು, ಈ ಮೆಟಲ್ ಬಂದು ಈ ಆಕ್ಸಿಜನ್ ಜೊತೆ ಇದು ರಿಯಾಕ್ಷನ್ ಆಗೋದನ್ನ ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಇದು ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ ಈ ರಿಯಾಕ್ಷನ್, ಈ ಕ್ರಿಯೆಗೆ ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇದೊಂದು ಕ್ರಿಯೆ. ಓಕೆ, ಸೊ ನೆಕ್ಸ್ಟ್ ಕ್ರಿಯೆ ನಾವು ನೋಡೋಣ. ಓಕೆ,
ಅದು ಬದಲು ಓಕೆ ಇಂಗ್ಲಿಷ್ ಅಲ್ಲಿ ಇದೆ. ಸೊ ಇಂಗ್ಲಿಷ್ ಅಲ್ಲಿ ಈಗ ಯಾರಿಗೆ ಚಾನ್ಸ್ ಇದು ನೋಡ್ತೀನಿ. ಗಿರೀಶ್ ಇಲ್ಲ. ಗಿರೀಶ್ ಇದೆಯಾ? ದೀಕ್ಷಿತಾ ಇಲ್ಲ. ಓಕೆ. ಸೊ ನೆಕ್ಸ್ಟ್ ಯಾರಿಗೆ ಈಗ ಯಾರ ಹೆಸರು ಒಬ್ರ ಹೆಸರು ತಗೋತೀನಿ. ಯಾರು ಹೇಳ್ತೀರಾ? Magnesium ribbon burns with a dazzling white flame and changes into a white powder. This powder is magnesium oxide. It is formed due to the reaction between magnesium and oxygen present in the air. Very good. Excellent effort. So magnesium ribbon burns with a dazzling white flame and changes into a white powder. So this powder is magnesium oxide. It is formed due to the reaction between magnesium and oxygen present in the air. ಸೊ ಈ ರಿಯಾಕ್ಷನ್ ನಾವು ನೋಡಿದೀವಿ. ಈ ತರ ನಾವು ನೋಡಿದೀವಿ. ರಿಬ್ಬನ್ ಮತ್ತೆ ವೈಟ್ ಪೌಡರ್ ಆಗೋದು, ಆಮೇಲೆ ಡಾಸ್ಲಿಂಗ್ ವೈಟ್ ಫ್ಲೇಮ್ ನಾವು ನೋಡಿದೀವಿ. ಇದರಲ್ಲಿ ಇದು ಬಿಳಿಯ ಇದು ಜ್ವಾಲೆಯೊಂದಿಗೆ, ಸೊ ಇದು ಪ್ರಕಾಶಮಾನದ ಬಿಳಿಯ ಡಾಸ್ಲಿಂಗ್ ವೈಟ್ ಫ್ಲೇಮ್ ಜ್ವಾಲದಿಂದ ಅದು ಬರ್ನ್ ಆಗುತ್ತೆ. ಮ್ಯಾಮ್ ಆ ಪೌಡರ್ ಅನ್ನ ಯಾವ್ದು ಅಂದ್ರೆ ಎದಕ್ಕಾದ್ರೂ ಉಪಯೋಗ ಮಾಡ್ತಾರಾ? ಅದನ್ನ ನಾವು ಮೆಗ್ನೀಷಿಯಂ ನಾವು ಒಂದು ಎಕ್ಸಾಂಪಲ್ ನಾನು ಹೇಳಿದ್ದು ಬಂದು ನಾವು ಈ ಪಟಾಕಿಯಲ್ಲಿದೆ ಅಂತ. ಆಮೇಲೆ ಬೇರೆ ಮೆಗ್ನೀಷಿಯಂ ಅಲ್ಲಿ ಅದನ್ನ ನೋಡ್ಬೇಕಮ್ಮ. ಅದನ್ನ ಅಪ್ಲಿಕೇಶನ್ ಇರುತ್ತೆ, ಯೂಶ್ವಲಿ ಇಂಡಸ್ಟ್ರಿಯಲ್ಲಿ ಇರುತ್ತೆ. ಅದು ಯಾವುದು ಅಂತ ನಾನು ನೋಡ್ಬೇಕು. ಓಕೆ. ಸೊ ನೆಕ್ಸ್ಟ್ ಈ ಚಟುವಟಿಕೆ 1.2 ಶಿವಾನಂದ್. ಶಿವಾನಂದ್ ಒಂದು ಪ್ರಮಾಣದಲ್ಲಿ ಸೀಸದ ನೈಟ್ರೇಟ್ ದ್ರಾವಣವನ್ನು ತೆಗೆದುಕೊಳ್ಳಿ. ಇದಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ಸೇರಿಸಿ ನೀವು ಏನನ್ನು ವೀಕ್ಷಿಸುವಿರಿ. ವೆರಿ ಗುಡ್. ಸೊ ಏನ್ ಅರ್ಥ ಆಯ್ತು? ನಾವೇನ್ ಮಾಡ್ಬೇಕು ಶಿವಾನಂದ್? ನಾವೊಂದ್ ಪ್ರಣಾಳದಾಗ ನೈಟ್ರೇಟ್ ತೆಗೆದುಕೊಳ್ಬೇಕ್ರಿ. ನೈಟ್ರೇಟ್ ದ್ರಾವಣವನ್ನು ರೀ. ಇದಕ್ಕ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನ ಸೇರಿಸ್ಬೇಕ್ರಿ. ಈಗ ನೀವು ಏನನ್ನ ನೋಡಿದ್ರಿ ಅಂತ ಕೇಳತ್ತ. ಹೌದು, ವೆರಿ ಗುಡ್. ನಾವು ಸೀಸಿದ ನೈಟ್ರೇಟ್ ಏನದು? ಸೀಸಿದ ಎರಡಿದೆ, ಅದಕ್ಕೆ ಎರಡು. ಇದೇನಿದು? ಸೀಸಿದ ಒಂದು ಬಂದ್ರೆ ಲೆಡ್ ನೈಟ್ರೇಟ್. ಈ ಲೆಡ್ ನೈಟ್ರೇಟ್ ಎರಡಿದೆ. ಅದೇನದು? ಯಾಕೆ ಎರಡು ಅಂತ ಹಾಕಿದ್ದಾರೆ? ವೇಲೆನ್ಸಿ. ಅದು ವೇಲೆನ್ಸಿ ಎರಡು. ಆಮೇಲೆ ಸೊ ಇದು ಪೊಟ್ಯಾಷಿಯಂ ಅಯೋಡೈಡ್. ಸೊ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣ ಮತ್ತೆ ಸೀಸಿದ ನೈಟ್ರೇಟ್ ದ್ರಾವಣ, ಎರಡು ಸೊಲ್ಯೂಷನ್ ತಗೋಬೇಕು. ಆಮೇಲೆ ನಾವು ಇದಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣ ಸೇರಿಸಿದಾಗ ಏನಾಗುತ್ತೆ ಅಂತ ನಾವು ನೋಡ್ಬೇಕು. ಹಲೋ ಮ್ಯಾಮ್, ನಾನು ಇದನ್ನ ಮಾಡೋದನ್ನ ನೋಡಿದ್ದೆ. ಆ ಒಂದು ಸೀಸದ ನೈಟ್ರೇಟ್ಗೆ ಅಯೋಡೈಡ್ ದ್ರಾವಣವನ್ನ ಸೇರಿಸಿದಾಗ ಅದು ವೈಟ್ ಇದು ಎಲ್ಲೋ ಬರುತ್ತೆ ಮ್ಯಾಮ್ ಕಲರ್. ಅವೆರಡು ವೈಟ್ ಇರುತ್ತೆ, ಆದ್ರೆ ಅವನ್ ಎರಡನ್ನ ಕೂಡಿಸಿದಾಗ ಮಿಕ್ಸ್ ಮಾಡಿದಾಗ ಎಲ್ಲ ಬರುತ್ತೆ ಮ್ಯಾಮ್. ವೆರಿ ಗುಡ್, ಎಕ್ಸಲೆಂಟ್, ಕರೆಕ್ಟ್, ಅದು ಕರೆಕ್ಟ್ ಅಮ್ಮ. ಈಗ ನೆಕ್ಸ್ಟ್ ಅಗೇನ್ ಶಿವಾನಂದ್, ಇದು ಆಕ್ಟಿವಿಟಿ 1.2 ಅಮ್ಮ. Activity 1.2. Take lead nitrate solution in a test tube. Add potassium iodide solution to this. What do you observe? Very good. So lead nitrate in a test tube or a beaker ತಗೋಬೇಕು. Add potassium iodide solution. What do you observe? Very good ಶಿವಾನಂದ್. ಸೊ ನಾವು ನೋಡೋಣ ಅದೇನಾಗುತ್ತೆ ಅಂತ. ಒಂದು ಚಿತ್ರ ಇದೆ. ಸೊ ಇಲ್ಲಿ ನಾವು ನೋಡೋಣ. ಇಲ್ಲಿ ನಾವು ಪೊಟ್ಯಾಷಿಯಂ ಅಯೋಡೈಡ್ ಮತ್ತೆ ಲೆಡ್ ನೈಟ್ರೇಟ್ ತಗೋತಾ ಇದ್ದೀವಿ. ಆಮೇಲೆ ಇದು ಸ್ವಲ್ಪ ಹಾಕ್ತಾ ಇದ್ದೀವಿ. ಆಗ ಜಾಸ್ತಿ ಸ್ವಲ್ಪ ಹಾಕ್ತಾ ಇರುವಾಗ ಲೆಡ್ ಅಯೋಡೈಡ್ ಆಗುತ್ತೆ. ಆಮೇಲೆ ಜಾಸ್ತಿ ಲೆಡ್ ಅಯೋಡೈಡ್ ಆಗುತ್ತೆ. ಸೊ ಶಿವಾನಂದ್ ಇದು ಓದ್ತೀಯಾ? ಇದು ಏನ್ ಬರ್ದಿದೆ ಅಂತ? Yes ma'am. Activity 1.2. Add potassium iodide to lead nitrate. Formation of lead iodide yellow and potassium nitrate. More lead iodide with potassium nitrate. Formation of lead iodide and potassium nitrate. Very good. ಸೊ ನಮ್ಗೆ ಕಾಣಿಸುತ್ತೆ ಈಗ. ಸೊ ಫಾರ್ಮೇಶನ್ ಆಫ್ ಲೆಡ್ ಅಯೋಡೈಡ್. ಈ ಲೆಡ್ ಅಯೋಡೈಡ್ ಬಂದು ಯೆಲ್ಲೋ ಕಲರ್, ಇದು ಯೆಲ್ಲೋ ಕಲರ್ ಆಗಿದೆ. ಇಲ್ಲಿ ಎರಡಕ್ಕೂ ಕಲರ್ಲೆಸ್. ಆಮೇಲೆ ಆಗ್ತಾ ಅಯೋಡೈಡ್ ಆಗ್ತಾ ಇರುತ್ತೆ, ಲೆಡ್ ಅಯೋಡೈಡ್ ಆಗ್ತಾ ಕಲರ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಫೈನಲಿ ಆಮೇಲೆ ನೋಡ್ತಾರೆ ಫುಲ್ ಲೆಡ್ ಅಯೋಡೈಡ್
ಆಗಿದೆ. ಸೊ ಅದಕ್ಕೆ ಫುಲ್ ಯೆಲ್ಲೋ ಕಲರ್. ಪೊಟ್ಯಾಷಿಯಂ ನೈಟ್ರೇಟು ಆಗಿದೆ, ಬಟ್ ಅದಕ್ಕೆ ಬಣ್ಣ ಇಲ್ಲ. ಸೊ ಅದಕ್ಕೆ ನಮ್ಗೆ ಕಾಣಿಸಲ್ಲ, ಬಟ್ ಅದು ಆಗಿದೆ. ಸೊ ಎರಡೂ ಆಗಿದೆ. ಒಂದಕ್ಕೆ ಬಣ್ಣ ಇದೆ, ಅದಕ್ಕೆ ನಮ್ಗೆ ನಾವು ಸುಲಭವಾಗಿ ಹೇಳ್ಬೋದು ರಾಸಾಯನಿಕ ಕ್ರಿಯೆ ಆಗಿದೆ ಅಂತ. ಓಕೆ, ಸೊ ಇದು ನಮ್ಗೆ ಇದು ಕ್ಲಿಯರ್ ಆಗಿದೆ, ನಮ್ಗೆ ಗೊತ್ತಾಗುತ್ತೆ. ದೇರ್ ಇಸ್ ಅ ಕೆಮಿಕಲ್ reaction has taken place with the formation of lead iodide and potassium nitrate. Potassium nitrate is colorless, whereas lead iodide is yellow in color. In the beginning, both potassium iodide and lead nitrate both are colorless. So when you are adding potassium iodide to lead nitrate, there is formation of lead iodide, which is yellow in color. And we can see this change in color increasing as we go on adding lead iodide. So this is clear, students. Alva? Yes, ma'am. Yes, ma'am. Yes, ma'am. Again, yarga doubt idya? Ma'am, nanಗೊಂದು ಡೌಟ್ ಇದೆ. ಏನದು? ಯಾರದು ಫಸ್ಟ್ ಹೆಸರು? ಮ್ಯಾಮ್ ಅನಿತಾ. ಅನಿತಾ, ಏನ್ ಡೌಟ್ ಅಮ್ಮ? ಮ್ಯಾಮ್, ಇದು ಪೊಟ್ಯಾಸಿಯಂ ಅಯೋಡೈಡ್ ಇಂಥವೆಲ್ಲ ನಮಗ್ ಹೆಂಗ್ ಸಿಗ್ತಾವ್ರಿ? ಅಂದ್ರೆ ಧಾತುಗಳು ಇದ್ದಿದ್ದು ಇವೆಲ್ಲ ಹೆಂಗ್ ಆಗ್ತಾವ್ರಿ? See, potassium iodide ಬಂದು ರಿಯಾಕ್ಷನ್ between potassium and iodine. ಸೊ ಇದು ಬಂದು ಈ ಧಾತುಗಳೆಲ್ಲ ಸೇರಿ ಸಂಯುಕ್ತ ಆಗುತ್ತೆ. ಸೊ ಸಂಯುಕ್ತ ಎರಡು ಧಾತುಗಳು ಪೊಟ್ಯಾಸಿಯಂ ಮತ್ತೆ ಅಯೋಡಿನ್, ಅದೆರಡು ರಿಯಾಕ್ಟ್ ಮಾಡಿದಾಗ ನಮ್ಗೆ ಈ ಪೊಟ್ಯಾಸಿಯಂ ಅಯೋಡೈಡ್ ನಮ್ಗೆ ಸಿಗುತ್ತೆ. ಮ್ಯಾಮ್, ನನಗೂ ಒಂದು ಡೌಟ್ ಇದೆ ಮ್ಯಾಮ್. ಯಾರದು? ಶ್ರೀಧರ್ ಜಂಗಮ್ ಶೆಟ್ಟಿ ಮ್ಯಾಮ್. ಶ್ರೀಧರ್, ಏನ್ ಡೌಟ್? ಮ್ಯಾಮ್, ಇದು ಅಯೋಡೈಡ್ ಅಂತ ಹೇಳಿದ್ರಲ್ಲ ಮ್ಯಾಮ್. ಹೌದು. ಇದು ದ್ರಾವಣ ಆಮ್ಲಿಯೋ ಏನು ಪ್ರತ್ಯಾಮ್ಲಿಯೋ ಮ್ಯಾಮ್? ಆಕ್ಚುಲಿ ಈ ಅಯೋಡಿನ್ ಬಂದು ಇದು ಘನ ಸ್ಥಿತಿಯಲ್ಲಿ ಇರುತ್ತೆ, ಬಟ್ ಅದನ್ನ ನಾವು ಬಿಸಿ ಮಾಡಿದಾಗ ಅದು ಆವಿ ಸ್ಥಿತಿಗೆ ಹೋಗುತ್ತೆ. ಅದೇ ಸಬ್ಲಿಮೇಷನ್ ಅಂತ ನಾವು ಕಲ್ತಿದೀವಿ ಹಿಂದಿನ ಇದರಲ್ಲಿ. ಬಟ್ ಇದು ಬಂದು ಈ ರಿಯಾಕ್ಷನ್ ಬಂದು ಪೊಟ್ಯಾಷಿಯಂ ಮತ್ತೆ ಅಯೋಡಿನ್, ಪೊಟ್ಯಾಷಿಯಂ ಮತ್ತೆ ಅಯೋಡಿನ್ ನ ರಿಯಾಕ್ಷನ್ ಆದ್ಮೇಲೆ ನಮ್ಗೆ ಈ ಪೊಟ್ಯಾಷಿಯಂ ಅಯೋಡೈಡ್ ಸಿಗುತ್ತೆ. ಸೊ ಒಂದು ಧಾತು ಮತ್ತೆ ಇನ್ನೊಂದು ಧಾತು ಕ್ರಿಯೆ ನಡೆದಾಗ ನಮ್ಗೆ ಈ ಸಂಯುಕ್ತ ಪೊಟ್ಯಾಷಿಯಂ ಅಯೋಡೈಡ್ ಇಸ್ ಅ ಕಾಂಪೌಂಡ್ ನಮ್ಗೆ ಸಿಗುತ್ತೆ. ಅದೇ ತರ ಲೆಡ್ ನೈಟ್ರೇಟು ಅಷ್ಟೇ. ಲೆಡ್ ಮತ್ತೆ ನೈಟ್ರಿಕ್ ಆಸಿಡ್ ಆಮ್ಲದಲ್ಲಿ ರಿಯಾಕ್ಷನ್ ಆದಾಗ ಲೆಡ್ ನೈಟ್ರೇಟ್ ಆಗುತ್ತೆ. ಸೊ ಅದು ಒಂದು ಸಂಯುಕ್ತ ಕಾಂಪೌಂಡ್. ಓಕೆನಾ? ಶ್ರೀಧರ್ ಅರ್ಥ ಆಯ್ತಾ? ಏನೋ ಡೌಟ್ ಇನ್ನೂ ಇದೆಯಾ? ಮ್ಯಾಮ್, ಮ್ಯಾಮ್ ಆಮ್ಲಿಯನು ಪ್ರತ್ಯಾಮ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ಲೆಡ್ ನೈಟ್ರಿಕ್ ಆಸಿಡ್ ಬಂದು ಆಮ್ಲ, ದಟ್ ಇಸ್ ಆಸಿಡ್. ಆಮೇಲೆ ಲೆಡ್ ಮತ್ತೆ ಅದು ರಿಯಾಕ್ಷನ್ ಆಗುತ್ತೆ. ಈಗ ಅದನ್ನ ಇನ್ನೊಂದು ಎಕ್ಸಾಂಪಲ್ ಇನ್ನೊಂದು ಆಕ್ಟಿವಿಟಿ ಬರುತ್ತೆ, ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಹೇಗೆ ನೈಟ್ರೇಟ್ ಮತ್ತೆ ಸಲ್ಫೇಟ್ ಆಗುತ್ತೆ, ಕ್ಲೋರೈಡ್ ಆಗುತ್ತೆ ಅಂತ. ಈ ಪೊಟ್ಯಾಷಿಯಂ ಅಯೋಡೈಡ್ ಈಗ ಶ್ರೀಧರ್ಗೆ ಏನ್ ಗೊತ್ತಾಗ್ಬೇಕು, ಹೇಗೆ ಪೊಟ್ಯಾಷಿಯಂ ಅಯೋಡೈಡ್ ಆಯ್ತು ಅಂತನಾ? ಅಲ್ಲ ಮ್ಯಾಮ್, ಅದು ಈಗ ಆಮ್ಲಿಯನು ಪ್ರತ್ಯಾಮ್ಲಿಯನು ಗೊತ್ತಾಗ್ತದೆ. ಇದು ಆಮ್ಲಿ ಪ್ರತ್ಯಾಮ್ಲಿ. ಓಕೆ, ಆಮ್ಲಿ ಪ್ರತ್ಯಾಮ್ಲಿ ಅಂದ್ರೆ ಆಸಿಡ್ ಅಂಡ್ ಬೇಸ್ ಡೌಟ್. ಯಾಕಂದ್ರೆ ಎಸ್ ಮ್ಯಾಮ್, ಈಗ ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಂ ಅಯೋಡೈಡ್ ಬಂದು ವೆದರ್ ಇಟ್ ಇಸ್ ಆಸಿಡ್ ಆರ್ ಬೇಸ್ ಅಂತ ಇಸ್ ಯುವರ್ ಡೌಟ್. ಸೊ ಐ ಡೋಂಟ್ ಥಿಂಕ್ ಇಟ್ ಇಸ್ ಈದರ್ ಆಸಿಡ್ ಆರ್ ಬೇಸ್. ಅದು it is a what is called as a salt. It is a salt that is formed. So ಎರಡು ಬರಲ್ಲ, ಆಸಿಡ್ ಬರಲ್ಲ, ಬೇಸ್ ಬರಲ್ಲ for potassium iodide. For lead nitrate, lead will react with an acid to give us again a salt. So ಇದರಲ್ಲಿ ಯಾವಾಗಲೂ ನೋಡಿದ್ರೆ ಎರಡು ಅಂಶ ಇದೆ. One is a metal, potassium. Another one is iodide. Iodide is a non-metal. So it is a compound formed from a metal and a non-metal. So ಶ್ರೀಧರ್ ಕೇಳ್ದಂಗೆ ಆಸಿಡ್ ಬೇಸ್ ಇದರಲ್ಲಿ ಬರ್ತಾ ಇಲ್ವಲ್ಲ, ಬಟ್ ಈ ಲೆಡ್ ನೈಟ್ರೇಟ್ ಗೆ ನಾವು ಆಸಿಡ್ ಯೂಸ್ ಮಾಡ್ತೀವಿ. ಅದರ ನೆಕ್ಸ್ಟ್ ಆಕ್ಟಿವಿಟಿಯಲ್ಲಿ ನಾವು ನೋಡೋಣ. ಸರಿನಾ ಶ್ರೀಧರ್? ಡೌಟ್ ಕ್ಲಿಯರ್ ಆಯ್ತಾ? ಓಕೆ ಮ್ಯಾಮ್. ಎಸ್ ಮ್ಯಾಮ್. ಅದೇ, ಸೊ ಅದನ್ನ ಹಂಗೆ ಇಟ್ಕೊಳ್ಳೋಣ. ಓಕೆ, ಮುಂದೆ ನಾವು ನೋಡೋಣ ಅದನ್ನ. ಓಕೆ, ನಾವು ಚಟುವಟಿಕೆ 1.3 ಇದನ್ನ ನಾವು ಯಾರು ಓದ್ತೀರಾ? ನೀವು ಅನಿತಾ ಓದಮ್ಮ. ಮ್ಯಾಮ್, ಶ್ರೀಧರ್. ಚಟುವಟಿಕೆ 1.3. ಒಂದು ಕೋನಿಕಲ್ ಫ್ಲಾಸ್ಕ್ ಅಥವಾ ಪ್ರಣಾಳದಲ್ಲಿ ಸತುವಿನ ಕೆಲವು ಚೂರುಗಳನ್ನು ತೆಗೆದುಕೊಳ್ಳಿ.
ಇದಕ್ಕೆ ಸ್ವಲ್ಪ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲ ಸೇರಿಸಿ. ಎಚ್ಚರಿಕೆ: ಆಮ್ಲವನ್ನು ಎಚ್ಚರಿಕೆಯಿಂದ ಬಳಸಿ. ಸತುವಿನ ಚೂರುಗಳ ಸುತ್ತ ಏನಾದರೂ ಬದಲಾವಣೆ ಉಂಟಾಗುತ್ತಿರುವುದನ್ನು ಗಮನಿಸಿದಿರಾ? ಕೋನಿಕಲ್ ಫ್ಲಾಸ್ಕ್ ಅಥವಾ ಪ್ರಣಾಳವನ್ನು ಸ್ಪರ್ಶಿಸಿ ಅದರ ತಾಪದಲ್ಲಿ ಏನಾದರೂ ಬದಲಾವಣೆ ಇದೆಯೇ? ಏನು ಈ ಚಟುವಟಿಕೆ ಏನ್ ಅರ್ಥ ಆಯ್ತಮ್ಮ? ಏನ್ ಮಾಡ್ಬೇಕು ನಾವು? ಒಂದು ಕೋನಿಕಲ್ ಫ್ಲಾಸ್ಕ್ ದಾಗ್ರಿ ಸತುವಿನ ಸ್ವಲ್ಪ ಕೆಲವೊಂದು ಚೂರುಗಳನ್ನ ತಗೋಬೇಕ್ರಿ. ಅದಕ್ರಿ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ದಿಕ ಸಲ್ಫ್ಯೂರಿಕ್ ಆಮ್ಲ ಸೇರ್ಸ್ಬೇಕ್ರಿ. ಆಮೇಲೆ ಅದ್ರೊಳಗ ಏನ್ ಬದಲಾವಣೆ ಆಗ್ತೈತೆ ಅನ್ನೋದನ್ನ ಗಮನಿಸ್ಬೇಕ್ರಿ. ವೆರಿ ಗುಡ್. ಸೊ ನಾವು ಜಿಂಕ್ ತಗೋಬೇಕು. ಈ ಜಿಂಕಿನ ಚೂರು ತಗೊಂಡ್ಬಿಟ್ಟು ಚೂರುಗಳನ್ನು ತಗೊಂಡು ನಾವು ಈದರ್ ಹೈಡ್ರೋಕ್ಲೋರಿಕ್ ಆಸಿಡ್ ಆರ್ ಸಲ್ಫ್ಯೂರಿಕ್ ಆಸಿಡ್ ಆಮ್ಲ, ಸಾರರಿಕ್ತ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಆರ್ ಸಲ್ಫ್ಯೂರಿಕ್ ಆಸಿಡ್ ಆಮ್ಲ ನಾವು ಸೇರಿಸ್ಬಿಟ್ಟು ಏನಾಗುತ್ತೆ ಅಂತ ನಾವು ನೋಡ್ಬೇಕು. ಸೊ ಇದು ನಾನು ಇಂಗ್ಲಿಷಲ್ಲಿ ಓದಮ್ಮ, ಸಾರಿ ಇದರಲ್ಲಿ ಈ 2 ಸ್ಲೈಡ್ ಸೇರಿಸಿದ್ದೀನಿ. ಓಕೆ, ಇದು ಓದಮ್ಮ. ಏನಾಗುತ್ತೆ ಇದು? ಈ ಚಿತ್ರದ ಹೆಡ್ಡಿಂಗ್: ಸತುವಿನ ಮೇಲೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ ವರ್ತನೆಯಿಂದ ಹೈಡ್ರೋಜನ್ ಅನಿಲ ಉಂಟಾಗುವಿಕೆ. ವೆರಿ ಗುಡ್. ಸೊ ಇಲ್ಲಿ ನಾವು ನೋಡೋಣ, ಈಗ ನಮ್ಗೆ ಕಾಣಿಸುತ್ತೆ ಇಲ್ಲಿ ಜಿಂಕು ಮತ್ತೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಥವಾ ಹೈಡ್ರೋಕ್ಲೋರಿಕ್ ಆಸಿಡ್ ಯಾವ್ದು ಆಡ್ ಮಾಡಿದ್ರೂ ಅದು ರಿಯಾಕ್ಷನ್ ಆಗುತ್ತೆ. ಸೊ ರಿಯಾಕ್ಷನ್ ಆಗಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಸೊ ಹೈಡ್ರೋಜನ್ ಅನಿಲ ಅದು ಈಗ ನಾವು ಅದಕ್ಕೆ ಕಾರ್ಕ್ ಹಾಕಿ ಒಂದು ಟ್ಯೂಬ್ ಹಾಕಿದ್ರೆ ನಮ್ಗೆ ಹೈಡ್ರೋಜನ್ ಗ್ಯಾಸ್ ಬಂದು ಅದನ್ನ ನಾವು ಕಲೆಕ್ಟ್ ಮಾಡ್ಕೋಬಹುದು. ಸೊ ಕಲೆಕ್ಟ್ ಮಾಡಿ ಅದನ್ನ ಯೂಸ್ ಮಾಡ್ಬೋದು, ಬೇರೆ ಯಾವ್ದಾದ್ರು ಕ್ರಿಯೆಗೆ ನಾವು ಯೂಸ್ ಮಾಡ್ಬೋದು. ಸೊ ಇಲ್ಲಿ ಕೊನಿಕಲ್ ಫ್ಲಾಸ್ಕ್ ಇದೆ, ಆಮೇಲೆ ಸಾರರಿಕ್ತ ಸಲ್ಫ್ಯೂರಿಕ್ ಆಸಿಡ್, ಆಮೇಲೆ ಸತುವಿನ ಚೂರುಗಳು. ಸೊ ನಮ್ಗೆ ಈ ಗಾಜಿನ ನಾಳಿಕೆಯಿಂದ ನಮ್ಗೆ ಹೈಡ್ರೋಜನ್ ಅನಿಲ ಬಂದು ಹೊರಗಡೆ ಬರುತ್ತೆ. ಸೊ ಹೈಡ್ರೋಜನ್ ಗ್ಯಾಸ್ ಅನಿಲ ಇಲ್ಲಿ ಫಾರ್ಮ್ ಆಗಿದೆ. ಸೊ ಈ 3 ಓಕೆ. ರಶ್ಮಿ ಮಾಡ್ವೆ ಮ್ಯಾಮ್? ಏನ್ ರಶ್ಮಿ, ಏನ್ ಡೌಟ್? ಮ್ಯಾಮ್ ನಾನು ಒಂದ್ ಈ ಕ್ರಿಯೆ ಅಲ್ಲ ಮ್ಯಾಮ್, ಅದು ಯಾವ ಇದು ಆಗುತ್ತೆ ಅಂತ ಕೇಳ್ತಿದೀನಿ. ಏನಂತ ಕೇಳ್ತಾ ಇದೀಯಾ? ಅದ್ರ ಜೊತೆಗೆ ಸಾರರಿಕ ಸಲ್ಫ್ಯೂರಿಕ್ ಆಮ್ಲವನ್ನ ಮಿಕ್ಸ್ ಮಾಡಿರ್ತೀವಿ. ಆಗ ಸತುವಿನ ಚೂರುಗಳು ಏನಾಗ್ತಾವ ಮ್ಯಾಮ್, ಹಿಂಗ ಗುಳ್ಳಿಗಳ ಟೈಪ್ ಮ್ಯಾಮ್, ಗುಳ್ಳಿಗಳನ್ನ ಉಂಟು ಮಾಡ್ತಾವೆ. ಆ ನಂತರ ಮೇಲೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಈಗ ಪ್ರಣಾಳ ತುಂಬೆಲ್ಲ ನೀರಾಗುತ್ತೆ ಮ್ಯಾಮ್. ಹಂಗಾಗಿ ಕಾರಣ ಏನು? ಅದೇನಾಗುತ್ತೆ ಆಕ್ಚುಲಿ ಇಲ್ವಾ, ನಾವು ಗುಳ್ಳೆ ಅಂತ ಕಾಣಿಸುತ್ತಲ್ಲ, ಆ ಗುಳ್ಳೆ ಬಂದು ಹೈಡ್ರೋಜನ್ ಗ್ಯಾಸ್ ಒಂದು. ಆಮೇಲೆ ನಾವು ಈ ಕೊನಿಕಲ್ ಫ್ಲಾಸ್ಕ್ ನಾವು ಮುಟ್ಟಿದ್ರೆ ಅದು ಬಿಸಿಯಾಗಿರುತ್ತೆ. ಯಾಕೆಂದ್ರೆ ಇದಕ್ಕೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಅದು ಹೀಟ್ ತಾಪ ಆಗುತ್ತೆ. ಈ ತಾಪದಿಂದ ಏನಾಗುತ್ತೆ, ಅದು ಇದಿಲ್ವಾ, ನಮ್ಮ ನೀರು ಬಂದು ಸ್ವಲ್ಪ ನೀರು ವಾಟರ್ ವೇಪರ್ ಆಗಿ ಅದೆಲ್ಲ ಇಲ್ಲೆಲ್ಲ ಕಂಡೆನ್ಸ್ ಆಗುತ್ತೆ. ಸೊ ವಾಟರ್ ವೇಪರ್ ನೀರು ಆ ಟೆಂಪರೇಚರ್ಗೆ ನೀರೆಲ್ಲ ಎವಾಪರೇಟ್ ಆಗಿ ಅದು ಆ ವಾಟರ್ ವೇಪರ್ ಆಗುತ್ತೆ. ಸೊ ವಾಟರ್ ವೇಪರ್ ಎಲ್ಲ ಇಲ್ಲೆಲ್ಲ ಕಂಡೆನ್ಸ್ ಆಗಿ ನಮ್ಗೆ ಕಾಣಿಸುತ್ತೆ. ಆಮೇಲೆ ಅದನ್ನ ಹಿಡಿದ್ರೆ ನಮ್ಗೆ ಅದು ಬಿಸಿಯಾಗಿರುತ್ತೆ. ಅದಕ್ಕೆ ನಾವು ಹೀಟ್ ಜನರೇಟ್ ಆಗಿದ್ದಕ್ಕೆ ಅದಕ್ಕೆ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ನಾವು ಹೇಳ್ತೀವಿ. ಸೊ ಜಿಂಕ್ ವಿಲ್ ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆಸಿಡ್ ಆರ್ ಹೈಡ್ರೋಕ್ಲೋರಿಕ್ ಆಸಿಡ್. ಆಮೇಲೆ ನಮ್ಗೆ ಇದು ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಸೊ ಈ ಮೇಲಿನ ಈ 3 ಚಟುವಟಿಕೆಯಿಂದ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಹೇಗೆ ಅಂದ್ರೆ ಯಾವ್ದಾದ್ರೂ ಈ ಒಂದು ಬದಲಾವಣೆ ಆದಾಗ ನಾವು ಹೇಳ್ಬೋದು ರಾಸಾಯನಿಕ ಕ್ರಿಯೆ ಆಗಿದೆ ಅಂತ ನಾವು ಹೇಳ್ಬೋದು. ಒಂದು ಸ್ಥಿತಿ ಬದಲಾವಣೆ ಆರ್ ಬಣ್ಣದಲ್ಲಿ ಬದಲಾವಣೆ. ಚಟುವಟಿಕೆ 1.2 ಅಲ್ಲಿ ಬಣ್ಣದ ಬದಲಾವಣೆ ಆಯ್ತು. ಒಂದು ಹಳದಿ ಕಲರ್ ಪೊಟ್ಯಾಷಿಯಂ ಅಯೋಡೈಡ್ ನಮ್ಗೆ ಕಾಣಿಸ್ತು. ಅನಿಲದ ಬಿಡುಗಡೆ ಬಂದು ಈ ಚಟುವಟಿಕೆ 1.3 ಅಲ್ಲಿ ಓಕೆ. ಆಮೇಲೆ ತಾಪದಲ್ಲಿ ಬದಲಾವಣೆ ನಮ್ಗೆ ಅಗೇನ್ ಚಟುವಟಿಕೆ 1.3 ಅಲ್ಲಿ ನಮ್ಗೆ ಗೊತ್ತಾಯ್ತು. ಮುಟ್ಟಿದ್ರೆ ಅದು ಬಿಸಿಯಾಗಿ ಇರುತ್ತೆ. ಸೊ ನಾವ್ ಇದೆಲ್ಲ ನೋಡಿದೀವಿ. ಸೊ ಇಲ್ಲಿ ಅಗೇನ್ ಇಂಗ್ಲಿಷ್ ಅಲ್ಲಿ. ಸೊ ಇದು ಓದಿದ ಅನಿತಾ ಅಲ್ವಾ? ಇದು ಓದಿದ ಅನಿತಾ, ಇದು ಓದಮ್ಮ ಅಗೇನ್. Activity 1.3. Take a few zinc granulars in a conical flask or a test tube. Add
dilute hydrochloric acid or sulfuric acid to this. Figure 1.2. Caution: handle the acid with care. Do you observe anything happening around the zinc granulus? Touch the conical flask or test tube. Is there any change in its temperature? I will see. We will see. Okay, now read, Anita. Please read. Once again, ma'am. Figure 1.2. Formation of hydrogen gas by the action of dilute sulfuric acid on zinc. Okay, so here very good. So very good, Anita. So we can see zinc granules, dilute sulfuric acid. We have a conical flask, glass tube, and hydrogen gas being liberated. So there is a cork placed, and through this the hydrogen gas is liberated. And when we touch the sides of the conical flask, we will see that it is hot. So that is because heat is generated. So when heat is generated, we say that this is an exothermic reaction. So zinc will react with sulfuric acid to form zinc sulfate. If it is dilute hydrochloric acid, it will form zinc chloride. So if it is that is depending on the acid, we have formation of different salts. So this is so here we are having zinc sulfate. When it is dilute hydrochloric acid, we have formation of zinc chloride. And zinc is having a valency of 2. Sulfuric acid, that sulfate. Ma'am, what is the meaning of valency? What is the meaning of valency? What is the meaning of valency? Who is that who asked? Who asked? I Sridhar, ma'am. Sridhar. Valency is a combining capacity. Sridhar, ma'am. Sridhar, I'm telling the answer. Can you hear me? Sridhar, can you hear me? Yes, ma'am. Ma'am, Kannada, ma'am. ಕನ್ನಡದಲ್ಲಿ ವೇಲೆನ್ಸಿನ ಇಟ್ಸ್ ಅ ಕಂಬೈನಿಂಗ್ ಕೆಪಾಸಿಟಿ. ಅದು ಹೇಗೆ ಇದು ನೀವು ಹಿಂದಿನ ಕ್ಲಾಸ್ ಅಲ್ಲಿ ನಾವು ಸಂಯೋಗದ ಸಾಮರ್ಥ್ಯ ಕಂಬೈನಿಂಗ್ ಕೆಪಾಸಿಟಿ ಆಫ್ ಅನ್ ಎಲಿಮೆಂಟ್ is called as valency. So ನೀವು ಸ್ಟ್ರಕ್ಚರ್ ಆಫ್ ಅನ್ ಆಟಮ್ ಅಂತ ನೀವು ಕೇಳಿದೀರಾ, ನೀವು ಓದಿದೀರಾ ಅಲ್ಲ, ಪರಮಾಣು ಕ್ರಿಯೆ ಅಂತ. ಪರಮಾಣು ಅದು ನಿಮ್ 4ನೇ ಪರಮಾಣುವಿನ ರಚನೆ ಕರೆಕ್ಟ್. ಸೊ ಸ್ಟ್ರಕ್ಚರ್ ಆಫ್ ಅನ್ ಆಟಮ್ ಅಲ್ಲಿ ಆಮೇಲೆ 3ನೇ ಇದ್ರಲ್ಲೂ ಅಷ್ಟೇ ಪರಮಾಣುಗಳು ಮತ್ತು ಅಣುಗಳಲ್ಲೂ ಬಂತು, ಅಲ್ಲೂ ಇತ್ತು. Valency is the combining. So ಈಗ ಇದನ್ನ ಹೇಳ್ತೀನಿ. From the above 3 activities, we can say that any of the following observations help us to determine whether a chemical reaction has taken place. One is change in state. So from, let us say, from a solid state to a liquid state, or change in color. So colorless to yellow in case of potassium iodide. Evolution of gas, hydrogen gas we have seen. Change in temperature. We have seen that the conical flask becomes hot when there is a reaction between a metal and either dilute sulfuric acid or dilute hydrochloric acid. Okay, students, so next is we will see how we will write as a chemical reaction. So this is, that is, we are writing the, that is a chemical reaction in the form of a chemical equation. Okay, so idina so Rashmi Rodamma is slide. ಓಕೆ ಮ್ಯಾಮ್. ನಮ್ಮ ಸುತ್ತಲಿನ ಬದಲಾವಣೆಗಳನ್ನು ವೀಕ್ಷಿಸಿದಾಗ ಅನೇಕ ವಿಧದ ರಾಸಾಯನಿಕ ಕ್ರಿಯೆಗಳು ನಮ್ಮ ಸುತ್ತವೆ ಎಂಬುದನ್ನು ನಾವು ನೋಡಬಹುದು. ಈ ಅಧ್ಯಯನದಲ್ಲಿ ನಾವು ವಿವಿಧ ಪ್ರಕಾರದ ರಾಸಾಯನಿಕ ಕ್ರಿಯೆಗಳು ಮತ್ತು ಅವುಗಳ ಸಾಂಕೇತಿಕ ಪ್ರತಿನಿಧಿಸುವಿಕೆಯ ಅಭ್ಯಾಸ ಮಾಡಲಿದ್ದೇವೆ. ಸೊ ಈಗ ನಾವು ಬೇರೆ ಬೇರೆ ರಾಸಾಯನಿಕ ಕ್ರಿಯೆ ಬಗ್ಗೆ ನಾವು ಕಲಿತೀವಿ. ಆಮೇಲೆ ಹೇಗೆ ನಾವು ಸಾಂಕೇತಿಕ ಪ್ರತಿನಿಧಿಸುವುದಕ್ಕೆಯನ್ನು ನಾವು ಹೇಗೆ ನಾವು ಬರೆಯೋದು, ನಾವು ಹೇಗೆ ನಾವು ಕೆಮಿಕಲ್ ಈಕ್ವೇಶನ್ ನಾವು ಬರಿತೀವಿ ಅಂತ ನಾವು ಕಲಿತೀವಿ. ಸೊ ನಾವು ಇದರಲ್ಲಿ we observe the changes around us. We can see that there is a large variety of chemical reactions taking place around us. We will study about the various types of chemical reactions and their symbolic representation. So symbolic representation is, so the symbolic, sanketika pratinidhisudu andre, we are writing it in the form of a chemical equation. Adannu samikaranada tara ನಾವು ಬರೆಯೋದು, ಸಮೀಕರಣವಾಗಿ ಬರೆಯೋದು ಬಂದು is a symbolic, is a ಸಾಂಕೇತಿಕ ಪ್ರತಿನಿಧಿಸುವುದು, ಅಂದ್ರೆ symbolic representation.
is a chemical equation. ಸೊ ಅದ್ರ ಬಗ್ಗೆ ನಾವು ಮುಂದಿನ ಕ್ಲಾಸಲ್ಲಿ ನಾವು ಕಲಿಯೋಣ. ಸೊ ರಾಸಾಯನಿಕ ಸಮೀಕರಣ ಹೇಗೆ ಬರೆಯೋದು ಅಂತ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ನೋಡೋಣ ಮುಂದಿನ ಕ್ಲಾಸಲ್ಲಿ. ಏನಂದ್ರೆ ಮುಂದಿನ ಕ್ಲಾಸಲ್ಲಿ ನಿಮ್ ಹೆಸರು ಹೇಳಿದಾಗ ನೀವು ಓದ್ಬೋದು. ಸೊ ಮುಂಚೆನೆ ನಾನು ಒಂದು ಲಿಸ್ಟ್ ಮಾಡಿರ್ತೀನಿ. ಓಕೆ, ಈಗ ಯಾರಿಗಾದ್ರೂ ಏನೋ ಡೌಟ್ಸ್ ಇದೆಯಾ? ಮ್ಯಾಮ್ ಈ ಪಾಠದ ಐತಲ್ ಮ್ಯಾಮ್ 10th ಫಸ್ಟ್ನೇ ಪಾಠ ಐತಲ್ ಮ್ಯಾಮ್ ಎಲ್ಲಾ ಕನ್ನಡ ಒಳಗಿನ ನೋಟ್ಸ್ ಬಿಡ್ರಿ ಮ್ಯಾಮ್. ಓಕೆ, ಶೂರ್, ವೆರಿ ಗುಡ್. ನಾನು ಫಸ್ಟ್ ಡೌಟ್ ಹೇಳ್ಬಿಡ್ತೀನಿ. ಸೊ ಈಗ ಯಾರೋ ಫಸ್ಟ್ ಡೌಟ್ ಬಂದು ನಾನು ಇದನ್ನ ಈ ಪ್ರೆಸೆಂಟೇಶನ್ ಈ ಫುಲ್ ಸ್ಲೈಡ್ಸ್ ಅನ್ನ ನಾನು ಹಾಕಿರ್ತೀನಿ, ನಿಮ್ಗೆ ನೋಟ್ಸ್ ಆಗಿ ಹಾಕಿರ್ತೀನಿ, ನೀವು ನೋಡ್ಬೋದು. ಸೊ ಅದರಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಬರುತ್ತೆ ಅದನ್ನು ನೀವು ನೋಡ್ಬೋದು. ಓಕೆ, ಎರಡರಲ್ಲೂ ಎರಡು ಭಾಷೆ. ಮೇನ್ ಸಮೀಕರಣಗಳನ್ನ ಬಿಡ್ರಿ ಮ್ಯಾಮ್. ಈಗ ಸೋಡಿಯಂ ಕ್ಲೋರೈಡ್ ಈ ರೀತಿ ಬರ್ದಿದ್ದು ಮೇನ್ ಇದ್ದಿದ್ದು ಬಿಡ್ರಿ ಮ್ಯಾಮ್. ಅವನು SSLC ಪರೀಕ್ಷೆ ಈಗ ಸೂತ್ರಗಳು ಮ್ಯಾಮ್. ಓಕೆ, ಸೂತ್ರಗಳು ನಾವು ಹಿಂದಿನ ಕ್ಲಾಸಲ್ಲಿ ಓದಿದ್ದು ಬೇಕಾದು ಅದು ಮ್ಯಾಮ್. ಅದು ಒಟ್ಟು ಸೂತ್ರಗಳು ಬಿಡ್ರಿ ಮ್ಯಾಮ್. ಈಗ FeSO4 SO4 H2O ಈ ರೀತಿ ಅನ್ನೋ ಸೂತ್ರಗಳು ಮ್ಯಾಮ್. ಓಕೆ, ಅದನ್ನ ನೋಡ್ತೀನಿ ಅದ್ ಹೇಗ್ ಮಾಡೋದು ಅಂತ ಹೇಳ್ತಿರೋದು ರಾಸಾಯನಿಕ ಸಮೀಕರಣ ಹೋಗ್ತಿದ್ದಾರೆ. ರಾಸಾಯನಿಕ ಸಮೀಕರಣಗಳು ಮ್ಯಾಮ್. ಓಕೆ, ಈಗ ಅನಿತಂಗೆ ಏನ್ ಡೌಟ್ ಅಮ್ಮ? ಮ್ಯಾಮ್, ನಾವು ಸ್ಥಿತಿ ಬದಲಾವಣೆ ಆದಾಗ ರಾಸಾಯನಿಕ ಕ್ರಿಯೆ ನಡೀತೈತೆ ಅಂತ ಹೆಂಗ್ ನಮಗ್ ಗುರ್ತಾಗ್ತೈತ್ರಿ? ಈಗ ಸ್ಥಿತಿ ಬದಲಾವಣೆ, ಈಗ ಹಾಲ್ ಬಂದು ಅದು ಮೊಸರಾದಾಗ ಗಟ್ಟಿ ಆಗತ್ತಲ್ಲ, ಆಗ ನಾವು ರಾಸಾಯನಿಕ ಬದಲಾವಣೆ ಆಗತ್ತೆ ಅಂತ ಹೇಳ್ತೀವಿ. ಮತ್ರಿ ಬೇಸಿಗೆ ಕಾಲದಾಗ ಅಷ್ಟ ಅದ ಫಸ್ಟ್ ನೋಡ್ದಲ್ರಿ, ಬೇಸಿಗೆ ಕಾಲದಾಗ ಅಷ್ಟ ಅದ್ರ ಹಂಗ ಪರಿಣಾಮ ಆಗ್ತೈತಿ, ಯಾವಾಗೂ ಬಿ ಆಗ್ತೈತ್ರಿ? ಇಲ್ಲ, ಬರೀ ಆ ತಾಪದಲ್ಲಿ ಅದ್ ಬೆಳೆಯುತ್ತೆ. ಮೈಕ್ರೋ ಆರ್ಗ್ಯಾನಿಸಮ್ಸ್, ಗಾಳಿಲಿರೋ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೆಳೆಯುತ್ತೆ ಆ ಟೆಂಪರೇಚರ್ ಅಲ್ಲಿ. ಆಮೇಲೆ ಟೆಂಪರೇಚರ್ಗೂ ಓಕೆ, ಒಂದೊಂದ್ಸತಿ ಟೆಂಪರೇಚರ್ ಇಂದಾನು ಹಾಲು ಒಡೆದೋಗ್ಬೋದು. ಬಿಕಾಸ್ ತುಂಬಾ ಬಿಸಿ ಆದಾಗ, ಯಾರೋ ಹೇಳಿದ್ರಲ್ಲ ನಾವು ತಣ್ಣೀರಲ್ಲಿ ಇಡ್ತೀವಿ ಅಂತ, ಅದು ಆಗ್ಬೋದು. ಆ ಹೈ ಟೆಂಪರೇಚರ್ ಅಲ್ಲಿ ಕೊಲಾಯ್ಡ್ ಸ್ಟೆಬಿಲಿಟಿ ಅಫೆಕ್ಟ್ ಆಗುತ್ತೆ, ಅದು ಸ್ಟೇಬಲ್ ಇರಲ್ಲ, ಅದು ಒಡೆದೋಗ್ಬೋದು. ಅದು ಇದೆ ತುಂಬಾ ಹೈ ಟೆಂಪರೇಚರ್ ಆದಾಗ. ಬಟ್ ಆಕ್ಚುಲಿ ಹಾಲು ಬಂದು ಆಕ್ಚುಲಿ ಅದು ಸ್ಟೇಬಲ್ ಆಗೇ ಇರುತ್ತೆ. ಇದು ನಾವು ಬಾಯ್ಲ್ ಮಾಡಿದಾಗ, ನಾವು ಕಾಸ್ದಾಗ ಏನಾಗಲ್ಲ. ಸೊ ಬೇಸಿಕಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೆಳೆದ್ಬಿಟ್ಟು ಆಗ ಅದು ಗಟ್ಟಿ ಆಗತ್ತೆ. ಗಟ್ಟಿ ಆಗೋದೆಲ್ಲ ಒಡೆದೋಗತ್ತೆ, ಬೇರೆ ಬೇರೆ ಸೆಪರೇಟ್ ಆಗುತ್ತೆ. ಕೊಲಾಯ್ಡ್ ಸೆಪರೇಟ್ ಆಗಿ ಅದು ಅದ್ರಲ್ಲಿ ಏನೇನಿದೆ ಅದೆಲ್ಲ ನೀರೊಂದು, ಮತ್ತೆ ಒಂದ್ ಕಡೆ ಗಟ್ಟಿ ಪ್ರೋಟೀನ್ ಒಂದು, ಆಮೇಲೆ ಇದು ಕಬ್ಬು ವಾಟ್ ಯು ಕಾಲ್ ಪ್ರೋಟೀನ್ ಮತ್ತೆ ಫ್ಯಾಟ್, ಅದೆಲ್ಲ ಸೆಪರೇಟ್ ಆಗುತ್ತೆ. ಕೊಬ್ಬು. So microorganisms, because of microorganism, it grows in milk. You keep it at lower temperature, microorganisms will not grow.